I welcome you all, my dear students. Today we are going to discuss about the introduction of oncology, that is cancer biology. However, this topic usually it is for the cell biology for 5th semester CBZ students. As per the VSK UB syllabus is concerned, that is geology subject. However, the same topic with some modification has also been kept under the environmental studies chapter 6. So I think this lecture series that I am going to discuss today is exclusively made for making you understand about the cancer biology only for the non-CBZ students, that is the students which are not from biology background. ಎಷ್ಟೊಂದು ಜನ BCom ಹುಡುಗರಿಗೆ, BA ಹುಡುಗರಿಗೆ, ದೆನ್ PCM ಹುಡುಗರಿಗೆ ಮೇನ್ಲಿ ಸಾಕಷ್ಟು ಜನ ಏನು ಮಾಡಿರ್ತಾರೆ, ಬಯಾಲಜಿಯನ್ನು ತಮ್ಮ ಲೈಫಲ್ಲಿ ಎಂದು ಸಾಕಷ್ಟು ಡಿಸ್ಕ್ರಿಪ್ಟಿವ್ ಆಗಿ ಓದಿರೋದಿಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಬಂತು ಅಂದ್ರೆ ಸತ್ತು ಹೋಗ್ತಾನೆ ಮನುಷ್ಯ ಅನ್ನೋ ಒಂದು ಮೆಂಟಾಲಿಟಿ ಇರ್ತದೆ. ಸೊ ಹಾಗಾಗಿ ಅಂಥವ್ರಿಗೋಸ್ಕರ ಎಕ್ಸ್ಕ್ಲೂಸಿವ್ಲಿ ಆಗಿ ಮಾಡಿರ್ತಕ್ಕಂಥ ವಿಡಿಯೋ ಇದು. ಸೊ ಇಟ್ಸ್ ನಾಟ್ ಫಾರ್ ಅಫ್ಕೋರ್ಸ್ ಯು ಕ್ಯಾನ್ ಈವನ್ ದ CBZ ಸ್ಟೂಡೆಂಟ್ಸ್ ಕ್ಯಾನ್ ಗೋ ಥ್ರೂ, ಬಟ್ ದಿಸ್ ಈಸ್ ವೆರಿ ಎಲಿಮೆಂಟಲ್ ಕಾನ್ಸೆಪ್ಟ್. ಇವತ್ತು ನಾನೇನು ಸೆಮಿನಾರ್ ಮಾಡ್ತಾ ಇದ್ದೀನಿ, ದಟ್ ಈಸ್ ವೆರಿ ಎಲಿಮೆಂಟಲ್. ಹವೆವರ್ ಯು ಕ್ಯಾನ್ ಆಲ್ಸೋ ರೆಫರ್ ದಿಸ್ ಪಾಯಿಂಟ್ಸ್ ಫಾರ್ ಯುವರ್ ನೋಟ್ಸ್. ಸೊ ವಾಟ್ ಈಸ್ ಆಂಕಾಲಜಿ ಆರ್ ಕ್ಯಾನ್ಸರ್ ಬಯಾಲಜಿ ಆರ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಜನಕ್ಕೆ ದೇ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಮಿತ್. ಕ್ಯಾನ್ಸರ್ ಈಸ್ ಅ ಡ್ರೆಡ್ಫುಲ್ ಡಿಸೀಸ್. ಅಫ್ಕೋರ್ಸ್ ಇಟ್ಸ್ ಡ್ರೆಡ್ಫುಲ್. ಕ್ಯಾನ್ಸರ್ ಬಂತು ಅಂದರೆ ಒಂದೇ ಸತಿ ಸತ್ತೇ ಹೋಗ್ತಾನೆ ಮನುಷ್ಯ. ಏನು ಕ್ಯಾನ್ಸರ್ ಬಂದು ಕೂಡ ಮನುಷ್ಯ ಸಾಯ್ತಾನೆ. ಕ್ಯಾನ್ಸರ್ ಬಂದರೆ ಅದೊಂಥರ ಅಂಟುರೋಗ ಇದ್ದಂಗೆ, ಯಾರನ್ನ ಮುಡ್ಸ್ಕೊಂಡ್ರೆ ಮತ್ತೆ ಇನ್ನೊಬ್ರಿಗೆ ಬರ್ತದೆ. ಈ ಥರದ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್, ಮಿತ್ಗಳಿದ್ದಾವೆ. ಸೊ ಐ ವಾಂಟ್ ಟು ಡಿಸ್ಪ್ರೂವ್ ಆಲ್ ದೋಸ್ ಮಿತ್ಸ್ ಅಂಡ್ ಐ ವಾಂಟ್ ಟು ಮೇಕ್ ಯು ಹ್ಯಾವ್ ಎನ್ ಇಂಟ್ರಡಕ್ಟರಿ concept or introductory idea about the cancer biology, that is oncology. So students, this cancer is not a new concept. I'll tell you, I'll make it descriptive. ಈ ಕ್ಯಾನ್ಸರ್ ಅಂತಕ್ಕಂಥದ್ದೇನು ಹೊಸದಲ್ಲ. Even from the large ancient times we had this cancer disease. Of course I am not ready to call this as a disease. It's an internal disorder. I'm going to come to that point later. ಸಾಕಷ್ಟು ವೇದಿಕೆಯ ಕಾಲದಲ್ಲಿ ಕೂಡ, ಆಯುರ್ವೇದದ ಒಳಗೆ ಕೂಡ ದೇ ಹ್ಯಾವ್ ಯೂಸ್ 3 words: ಗ್ರಂಥಿ, ಗುಲ್ಮ, ಅರ್ಬುದ ಅಂತ ಕನ್ನಡದಲ್ಲಿ ಅರ್ಬುದ ಅಂತ ಹೇಳ್ತಾರೆ ಕ್ಯಾನ್ಸರ್ನ. ಸೊ ಗ್ರಂಥಿ, ಗುಲ್ಮ, ಅರ್ಬುದ, ಈ 3 ವರ್ಡನ್ನು ಆಯುರ್ವೇದಿಕ್ ಟೆಕ್ಸ್ಟ್ಗಳಲ್ಲಿ ರೆಫರ್ ಮಾಡಿದ್ದಾರೆ. ಸೊ ಗ್ರಂಥಿ ಅಂತಂದರೆ ಅದಕ್ಕೆ ಕನ್ನಡದಲ್ಲಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ವಿಚ್ ಹ್ಯಾಸ್ ಸಮ್ ಸ್ಪೆಸಿಫಿಕ್ ಆ್ಯಕ್ಷನ್, ವಿಚ್ ಹ್ಯಾವ್ ಸಮ್ ಸ್ಪೆಸಿಫಿಕ್ ಫಂಕ್ಷನ್. ಸೊ ದಟ್ ಈಸ್ ಗ್ರಂಥಿ. ಇನ್ನೊಂದು ಗುಲ್ಮ ಅಂತಂದರೆ ಅದು ಒಂದು ರೀತಿಯ ಗಡ್ಡೆ, ಆದರೆ ಅದು ಕ್ಯಾನ್ಸರ್ ರೀತಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ದಟ್ ಈಸ್ ಗುಲ್ಮ. ಅಂಡ್ ದ ಥರ್ಡ್ ಒನ್ ಅರ್ಬುದ, ದಟ್ಸ್ ಅ ಟೈಪ್ ಆಫ್ ಟ್ಯೂಮರ್ ಅಂದರೆ ಗಡ್ಡೆ ಅಂತ ಹೇಳ್ತೀವಲ್ಲ. ಸೊ ಆ ಒಂದು ಗಡ್ಡೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದರೆ ಒಂದು ಜಾಗ ಅಂದರೆ ಹೊಸಪೇಟೆ ಕೊಪ್ಪಳಕ್ಕಲ್ಲ, ಸೊ ನಮ್ಮ ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡಿ ನಮ್ಮ ದೇಹದ ದಿನನೈಮಿತ್ತಿಕವಾಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳಿಗೆ ಅಬ್ಸ್ಟ್ರಕ್ಷನ್ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ the person is going to collapse or he is going to die. So this is ಅರ್ಬುದ. ಈ 3 ಶಬ್ದಗಳನ್ನು ಕೂಡ ಆಯುರ್ವೇದಗಳಲ್ಲಿ ಬಳಸಿದ್ದಾರೆ. ಸೊ ರೀಸೆಂಟಾಗಿ ಇಟ್ ಹ್ಯಾಸ್ ಬೀನ್ ನೇಮ್ಡ್ ಆಸ್ ಆಂಕಾಲಜಿ, ದ ಸ್ಟಡಿ ಆಫ್ ಕ್ಯಾನ್ಸರ್ ಬಯಾಲಜಿಯನ್ನು ಓದುವಂತಹ ಒಂದು ಕ್ಷೇತ್ರವನ್ನು ನಾವು ಆಂಕಾಲಜಿ, ಅಫ್ಕೋರ್ಸ್ ನನ್ನ ಕನ್ನಡ ಅಷ್ಟು ಸರಿ ಇಲ್ಲ, ಸೊ ಬೇರ್ ವಿತ್ ಮೈ ಕನ್ನಡ. ಸೊ ಆಂಕಾಲಜಿ ಈಸ್ ಅ ಸ್ಟಡಿ ಆಫ್ ಕ್ಯಾನ್ಸರ್. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಕ್ಯಾನ್ಸರ್ ಬಯಾಲಜಿ. ಸೊ ದಿಸ್ ಕ್ಯಾನ್ಸರ್, ಅದನ್ನು ಮೊದಲಿಂದ ಹೇಳ್ತಾ ಇದ್ದೆ, ಇಟ್ಸ್ ನಾಟ್ ಎ ಡಿಸೀಸ್. ಐ ಆಮ್ ನಾಟ್ ರೆಡಿ ಟು ಕಾಲ್ ದಟ್ ಆಸ್ ಅ ಡಿಸೀಸ್, ಬಟ್ ಐ ವಾಂಟ್ ಟು ಕಾಲ್ ಇಟ್ ಆಸ್ ಅ ಇಂಟರ್ನಲ್ ಡಿಸಾರ್ಡರ್. ಈಗ ಜಸ್ಟ್ ಅಬ್ಸರ್ವ್ ಮಾಡಿಕೊಳ್ರಿ, ನಿಮ್ಮ ದೇಹದಲ್ಲಿ 130 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. ದಟ್ ಈಸ್ ಆನ್ ಅನ್ ಆವ್ರೇಜ್ ಪರ್ಸನ್. ಎಲ್ಲ ಕೋಶಗಳು ಕೂಡ ಹುಟ್ಟುತ್ತವೆ, ಬೆಳೀತಾವೆ, ರೀಪ್ರೊಡ್ಯೂಸ್ ಆಗ್ತವೆ. ರೀಪ್ರೊಡ್ಯೂಸ್ ಅಂದರೆ ಸಂತಾನೋತ್ಪತ್ತಿ ಅಂದರೆ ಡಿವೈಡ್ ಆಗ್ತವೆ. ಅಟ್ ದ ಎಂಡ್ ದೇ ಡೈ. ಅಕಸ್ಮಾತ್ ಅಬ್ಸರ್ವ್ ಮಾಡ್ಕೊಳ್ರಿ, ನಿಮ್ಮ ದೇಹದ ಒಳಗಡೆ ಸೆಲ್ಸ್ ಬೆಳೀತಾವೆ, ಹುಟ್ಟುತ್ತವೆ, ಬೆಳೀತಾವೆ, ಅಗಲ ಆಗ್ತವೆ, ಡಿವೈಡ್ ಆಗ್ತವೆ, ಸಾಯೋದೇ ಇಲ್ಲ. ಏನಾಗಬೇಡ. ಸೊ ಅದೇ ಆಗತ್ತೆ ಕ್ಯಾನ್ಸರಲ್ಲಿ. ದಟ್ ಈಸ್ ದ ಸೇಮ್ ಥಿಂಗ್ ವಾಟ್ ಹ್ಯಾಪನ್ಸ್ ಇನ್ ಕ್ಯಾನ್ಸರ್. ಸೊ ಐ ಆಮ್ ಗೋಯಿಂಗ್ ಟು ಕಮ್ ಟು ದಟ್ ಇಂಟ್ರಡಕ್ಟರಿ ಪಾರ್ಟ್. ದೆನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಡೆಫಿನಿಷನ್ಸ್, ಟೈಪ್ಸ್ ಆಫ್ ಕ್ಯಾನ್ಸರ್, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಡಯಾಗ್ನೈಸಿಂಗ್ ಕ್ಯಾನ್ಸರ್ ಇದೇನೋ ಇಲ್ಲೋ ಅಂತ ಕಂಡು ಹಿಡಿಲಿಕ್ಕೆ ಯಾವ ಮೆಥಡ್ಸ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ದೆನ್ ವಾಟ್ ಆರ್ ದ ಪಾಸಿಬಲ್ ಟ್ರೀಟ್ಮೆಂಟ್ ಮೆಥಡ್ಸ್ ಆಫ್ ಟ್ರೀಟಿಂಗ್ ಕ್ಯಾನ್ಸರ್.
ದೆನ್ ಈಗ ರೀಸೆಂಟಾಗಿ ಯಾವುದಾದ್ರೂ ರೀತಿಯ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ನಾನು. ಜೊತೆಗೆ ಯಾವುದಾದ್ರೂ ಇಫ್ ದೇರ್ ಆರ್ ಎನಿ ಸಚ್ ಡೆವಲಪ್ಮೆಂಟ್ಸ್ ಇನ್ ಕ್ಯಾನ್ಸರ್ ಬಯಾಲಜಿ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಅಫ್ಕೋರ್ಸ್ ಅರ್ಥ ಆಯಿತು, ಲಾಸ್ಟ್ ಸ್ಲೈಡ್ ಏನಿದೆ ಅದು ಅರ್ಥ ಆಯಿತು ಅಂತಂದು ವೆಲ್ ಆ್ಯಂಡ್ ಗುಡ್. ಅರ್ಥ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಲಾಸ್ಟ್ ಬಟ್ ಒಂದು ಸ್ಲೈಡ್ಗಿಂತ ರೀಸೆಂಟ್ ಅಡ್ವಾನ್ಸಸ್ಗಿಂತ ಹಿಂದ್ಗಡೆ ತನಕ ಯಾವ ಸ್ಲೈಡ್ಸ್ಗಳನ್ನು ಮಾಡಿದ್ದೀನಿ ದಟ್ ಕ್ಯಾನ್ ಬಿ ಆಸ್ಕ್ ಫಾರ್ ಯೋರ್ 5 marks question in your examination point of view for the environmental studies, not for the CBZ students. CBZ students, they are going to study that for the fifth sem. Thank you. So the cancer is one of the leading disease next to the heart disease, as I cited that. ಸೊ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಸಾಯ್ತಾ ಇರತಕ್ಕಂಥದ್ದು ಹಾರ್ಟ್ ರಿಲೇಟೆಡ್ ಡಿಸೀಸ್ಗಳಿಗಾದರೆ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಡೆತ್ ರೆಕಾರ್ಡೆಡ್ ಇನ್ ದ ವರ್ಲ್ಡ್ ಈಸ್ ಡ್ಯೂ ಟು ದ ಕ್ಯಾನ್ಸರ್. One statistic says that nearly 7 lakh people are detected or recorded with cancer every year. That is almost nearly half of it, that is 3,50,000, 3,50,000 ಜನ they are losing their lives every year. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ದ ಡೆತ್ ರೇಟ್ ಈಸ್ 50% ಆಲ್ಮೋಸ್ಟ್. ಯಾರೋ ಕರೋನಾ ಬಗ್ಗೆ ಕರೋನಾ ಇಸ್ ವೆರಿ ಡೇಂಜರಸ್ ವೈರಸ್, ದ ಡೆತ್ ರೇಟ್ ಇಸ್ ಜಸ್ಟ್ 3 point something, ಮ್ಯಾಕ್ಸಿಮಮ್ ಇಸ್ 5%. ಆದರೆ ಇಲ್ಲಿ ಇನ್ ಕೇಸ್ ಆಫ್ ಕ್ಯಾನ್ಸರ್ ದ ಡೆತ್ ರೇಟ್ ಇಸ್ ಆಲ್ಮೋಸ್ಟ್ 50%. ಅಂದರೆ 100 ಜನದ ಒಳಗಡೆ 50 ಜನ ಸತ್ತೋಗ್ತಾರೆ. ಸೊ ದಾಟ್ಸ್ ದ ಫ್ಯಾಟಾಲಿಟಿ ರೇಟ್, ದ ಡೆತ್ ರೇಟ್ ಆಫ್ ಕ್ಯಾನ್ಸರ್. ಸೊ ಯು ನೀಡ್ ಟು, ದಿಸ್ ಇಸ್ ದ ಸೀರಿಯಸ್ನೆಸ್ ಅಬೌಟ್ ದ ಕ್ಯಾನ್ಸರ್ ಡಿಸೀಸ್ ದಟ್ ಈಸ್ ಪ್ರಿವೈಲಿಂಗ್ ಇನ್ ದ ವರ್ಲ್ಡ್. Yeah, coming to the definition on types of tumors. ಸೊ ಕ್ಯಾನ್ಸರ್ನ ಡೆಫಿನಿಷನ್ ವ್ಯಾಖ್ಯಾನವನ್ನು ನೋಡ್ಕೊಳ್ರಿ. ನಾನು ಆಗಲೇ ಹೇಳಿದೆ, ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ದೇಹದ ಕೋಶ, ಇಟ್ ಮೇ ಬಿ ಸ್ಕಿನ್ ಸೆಲ್, ಇಟ್ ಮೇ ಬಿ ಮಸಲ್ ಸೆಲ್, ಇಟ್ ಮೇ ಬಿ ಸಮ್ ಹಾರ್ಟ್ ಸೆಲ್, ಇಟ್ ಮೇ ಬಿ ಸಮ್ ಕಿಡ್ನಿ ಸೆಲ್, ಇಟ್ ಮೇ ಬಿ ಸಮ್ ಲಂಗ್ ಸೆಲ್, ಇಟ್ ಮೇ ಬಿ ಲಿವರ್ ಸೆಲ್. ಯಾವುದೇ ಒಂದು ದೇಹದ ಒಂದು ಕೋಶವನ್ನು ತಗೊಳ್ರಿ, ಅದು ಹುಟ್ಟಿದ ಮೇಲೆ ಬೆಳೀತದೆ, ಇಟ್ ಗ್ರೋಸ್, ಇಟ್ ರೀಪ್ರೊಡ್ಯೂಸಸ್, ಇಟ್ ಡಿವೈಡ್ಸ್. ಆ ಒಂದು ಸೆಲ್ ಇರ್ತಕ್ಕಂಥ 2 ಇರೋ 4 ಆ ರೀತಿ ಡಿವೈಡ್ ಆಗ್ತಾ ಹೋಗ್ತದೆ. ಅಟ್ ದ ಎಂಡ್ ದೇಹದ ಒಳಗಡೆಯಿಂದನೇ ಒಂದು ಸಿಗ್ನಲ್ ಹೋಗುತ್ತೆ, ಇನ್ನಿನ ಕೆಲಸ ಮುಗೀತು, ಯು ನೀಡ್ ಟು ಡೈ ಅಂತ. ವೆನ್ ದ ಸಿಗ್ನಲ್ ಗೋಸ್ ಟು ದ ಸೆಲ್ ಯು ನೀಡ್ ಟು ಡೈ, ಇಟ್ ಡೈರೆಕ್ಟ್ಲಿ ಸೂಸೈಡ್ಸ್ ಇಟ್ ಸೆಲ್ಫ್. ದಟ್ ಮೀನ್ಸ್ ಇಟ್ ಅಂಡರ್ಗೋಸ್ ಡೆತ್. ಸೊ ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್ ಅಬೌಟ್ ಆಲ್ ಅದರ್ ಸೆಲ್ಸ್ in the present in your body. But cancer ಒಳಗಡೆ ಏನಾಗ್ತದೆ, the normal cell grows, divides, but will never die. It continuously grows and it continuously divides and divides. As a result, ನಿಮ್ಮ ಅವಶ್ಯಕತೆಗಿಂತಲೂ ಜಾಸ್ತಿ ಸೆಲ್ಗಳ ಒಂದು ಮಾಸ್, ಒಂದು ಗಡ್ಡೆ ಫಾರ್ಮೇಷನ್ ಆಗಿಬಿಡ್ತದೆ ಸೆಲ್ ದೇಹದ ಒಳಗಡೆ. And that cell is called as tumor. That cell, that mass of cells ವಿಚ್ ಹ್ಯಾಸ್ ನೋ ಫಂಕ್ಷನ್, ಅದಕ್ಕೆ ಯಾವುದೇ ಥರದ ಫಂಕ್ಷನ್ ಇಲ್ಲ. ಈಗ ಹಾರ್ಟ್ ಒಳಗಡೆ ಒಂದು ಸೆಲ್ ಡಿವೈಡ್ ಆಯಿತು ಅಂದ್ರೆ ಅದು ಹಾರ್ಟ್ ಸೆಲ್ ಆಗಬೇಕು, ಹಾರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಇದು ಕೂಡ ಮಾಡಬೇಕು. ಆದರೆ ಈ ಕ್ಯಾನ್ಸರ್ ಒಳಗಡೆ ದ ಸೆಲ್ಸ್ ಡಿವೈಡ್ಸ್, grows, divides and divides, continuously divides in forms a mass of cell called as tumor, and this mass of cell, tumor, has no function as that of the parental cell. Of course, it's very elemental. ಆವಾಗ ಏನಾಗುತ್ತೆ ಅಂತಂದರೆ, ಯಾವಾಗ ಡಿವೈಡ್ ಆಗುತ್ತೆ ಫಂಕ್ಷನ್ ಇಲ್ದಂಗೆ ಒಂದು ದೊಡ್ಡ ಗಡ್ಡೆ ಆಗಲಿ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಆ ಗಡ್ಡೆಗಳು ನಮ್ಮ ದೇಹದ ನಾರ್ಮಲ್ ಆಗಿರ್ತಕ್ಕಂಥ ಮೆಟಬಾಲಿಕ್ ಆಕ್ಟಿವಿಟೀಸ್, ನಾರ್ಮಲ್ ಪ್ರೋಸೆಸ್ಗಳನ್ನು ಅಬ್ಸ್ಟ್ರಕ್ಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ದಟ್ ಬಿಕಮ್ಸ್ ಅ ಪ್ರಾಬ್ಲಮ್. When this tumor starts to spread from one part of the body to the another part of the body, then it goes to the different parts of the body and resides there, and again it divides, and again there it forms a new secondary tumor, and this becomes a huge internal problem or internal disorder, and eventually the person is going to die. So the definition ನೋಡ್ಕೊಳ್ತಾ ಹೋಗ್ರಿ. ದ ನಾರ್ಮಲ್ ಸೆಲ್ ವೆನ್ ಲೂಸಸ್ ಇಟ್ಸ್ ಕಂಟ್ರೋಲ್ ಓವರ್ ಇಟ್ಸ್ ಡಿವಿಷನ್. ನಾ ಹೇಳಿದೆ ಸಿಗ್ನಲ್ ಹೋಗುತ್ತೆ, ಸೆಲ್ ಸಾಯತ್ತೆ ಅಂತ. ಆ ಸಿಗ್ನಲ್ ಹೋದ್ರೂ ಕೂಡ ಇದು ಕ್ಯಾಚ್ ಮಾಡ್ಕೊಳ್ಳಿಲ್ಲ ಅಥವಾ ಸಿಗ್ನಲ್ಲೇ ಹೋಗಲಿಲ್ಲ ಅಂದಾಗ ಇಟ್ ಲೂಸಸ್ ಇಟ್ಸ್ ಕಂಟ್ರೋಲ್ ಓವರ್ ದ ಡಿವಿಷನ್, ಡಿಫ್ರೆನ್ಸಿಯೇಷನ್ ಅಂಡ್ ಡೆತ್. ಸೆಲ್ ಡೆತ್ ಇರೋದಿಲ್ಲ. ಇಟ್ ರಿಸಲ್ಟ್ಸ್ ಇನ್ ಫಾರ್ಮೇಷನ್ ಆಫ್ ಮಾಸ್ ಆಫ್ ಸೆಲ್ಸ್ ಕಾಲ್ಡ್ as tumor. This state is called as cancer, or in very simple words, uncontrolled cell division. It's a mitosis. Uncontrolled cell division resulting in functionless tumors is called as cancer. So ಹಾಗಿದ್ಮೇಲೆ
ನಾವು ದ ಕ್ವೆಶನ್ ಕಮ್ಸ್. ಸೊ ದೇಹದಲ್ಲಿರ್ತಕ್ಕಂಥ ಎಲ್ಲ ಗಡ್ಡೆಗಳು ಕ್ಯಾನ್ಸರಾ? ನೋ. ಹಳೆ ಕಾಲದಲ್ಲಿ ಎಷ್ಟೊಂದು ಜನ ನೋಡ್ತಾ ಇರ್ತೀವಿ, ಮೈ ಮೇಲೆ, ಕುತ್ತಿಗೆ ಮೇಲೆ, ತಲೆ ಮೇಲೆ ಗಡ್ಡೆಗಳಾಗಿರ್ತವೆ, ಅವರೆಲ್ಲ ಕ್ಯಾನ್ಸರ್ ಅಲ್ಲ. ಹಳೆ ಕಾಲದಲ್ಲಿ ವಾಳ ಅಂತ ಹೇಳ್ತಿತ್ತು, ಲೈಪೋಮಾ. ಇನ್ ಮೆಡಿಕಲ್ ಟರ್ಮ್ಸ್ ವಿ ಕಾಲ್ ದಟ್ ಆಸ್ ಎ ಲೈಪೋಮಾ. ಇಟ್ಸ್ ಅ ಫ್ಯಾಟ್ ಟ್ಯೂಮರ್. ಸಣ್ಣ ಸಣ್ಣ ದಪ್ಪ ಕುತ್ತಿಗೆ, ತಲೆ ಮೇಲೆಲ್ಲ ದೊಡ್ಡ ದೊಡ್ಡ ಗಡ್ಡೆಗಳಾಗವು. ಸೊ ದೇ ಆರ್ ಆಲ್ ಲೈಪೋಮಾ, ದೇ ಆರ್ ನಾಟ್ ಕ್ಯಾನ್ಸರ್. ಸೊ ಹಾಗಾಗಿ ಗಡ್ಡೆಗಳನ್ನು, ದಟ್ ಈಸ್ ಟ್ಯೂಮರ್ಸ್, ಆರ್ ಮೇನ್ಲಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒನ್ ಈಸ್ ಬೆನೈನ್ ಟ್ಯೂಮರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್. So this benign tumor does not spread from one part of the body to the another part of the body. ಇವಾಗ ನಿಮ್ಮ ಕೈ ಒಳಗಡೆ ಯಾವುದಾದ್ರೂ ಒಂದು ಟ್ಯೂಮರ್ ಆಯಿತು, ಬೆನೈನ್ ಟ್ಯೂಮರ್ ಅಂತ ಅನ್ಕೊಳ್ರಿ. ಅದು ಆ ಬೆನೈನ್ ಟ್ಯೂಮರ್ ಕೈ ಒಳಗಿತ್ತು, ಕೈಯಿಂದ ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ, ಅಲ್ಲೇ ದಪ್ಪ ಹಾಕೊಂತ ಹೋಗುತ್ತೆ. ಯಾರಾದರೂ ಡಾಕ್ಟರ್ ಹತ್ರ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ಕಿತ್ ಕಳಿಸ್ಬಿಟ್ರೆ ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್. ಮ್ಯಾಲಿಗ್ನೆನ್ಸಿ ಹಂಗಲ್ಲ. The malignant, when I say cancer, I intend to use the word malignant tumor. ಸೊ ಕ್ಯಾನ್ಸರ್ ಒಳಗಡೆ ಏನಾಗ್ತದೆ, ಕ್ಯಾನ್ಸರ್ ಒಳಗಡೆ ಇಲ್ಲಿ ಗಡ್ಡೆ ಇದೆ, ಇಲ್ಲಿ ಕಟ್ ಮಾಡಿದೆ, ಅದು ನಿಮಗೆ ಗೊತ್ತಾಗ್ಲಾರ್ದಂಗೆ ಈ ಸಲ ಏನಾದರೂ ಹೋಗಿ ತೊಡೆ ಮೇಲೆ ಹೋಗಿ ಕೂತ್ಕೊಂಡಿರುತ್ತೆ, ತೊಡೆ ಮೇಲೆ ಇನ್ನೊಂದು ಗಡ್ಡೆ ಆಗುತ್ತೆ, ಅದನ್ನು ಕಟ್ ಮಾಡೋಷ್ಟೊತ್ತಿಗೆ ಈ ಕಡೆ ಬಂದಿರ್ತದೆ, ಇಲ್ಲಿಂದ ಹಾರ್ಟಿಗೆ ಹೋಗಿರ್ತದೆ, ಲಿವರ್ಗೆ ಹೋಗಿರ್ತದೆ, ಲಂಗ್ಸಿಗೆ ಹೋಗಿರ್ತದೆ. ಸೊ ಆ್ಯಸ್ ಅ ರಿಸಲ್ಟ್ ಆ ಕ್ಯಾನ್ಸರ್ ಟ್ಯೂಮರ್ ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಆ್ಯಸ್ ಎ ರಿಸಲ್ಟ್ it becomes very difficult for the doctor to treat this type of tumors. So they are malignant tumors. So remember, benign tumors are those type of tumor which are restricted to a given specific area, but malignant tumors are those type of tumors which spread from one part of the body to the another part of the body. When I use the word cancer, I mean to say I use the word malignancy. So I am not using the word, when I use ಕ್ಯಾನ್ಸರ್ ಅಂತ ನಾನು ಹೇಳಿದ್ರೆ ನಾನು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೊರತು ಬೆನೈನ್ ಟ್ಯೂಮರ್ಸ್ ಬಗ್ಗೆ ಅಲ್ಲ. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಇವಾಗ ನೀವು ಪ್ರಶ್ನೆ ಕೇಳಬಹುದು, ಆರ್ ಯು ಮೇ ಆಸ್ ಅ ಕ್ವೆಶನ್, ಸರ್ ಕ್ಯಾನ್ಸರ್ ಅಂದ್ರೆ ಒಂದೇ ರೀತಿ ಕ್ಯಾನ್ಸರ್? ಯಾಕಂತಂದ್ರೆ ಮೆನಿ ಪೀಪಲ್ ಹ್ಯಾವ್ ಸೆಡ್, ಯಾವುದೋ ರಿಲೇಟಿವ್ಸ್ ಒಳಗಡೆ ಅವ್ರು ಕೇಳಿರ್ತೀರಿ, ಅವನಿಗೆ ಲಂಗ್ ಕ್ಯಾನ್ಸರ್ ಇತ್ತು ಸತ್ತ, ಅವನಿಗೆ ಲಿವರ್ ಕ್ಯಾನ್ಸರ್ ಇತ್ತು ಸತ್ತ, ಅವನಿಗೇನೋ ಸಾರ್ಕೋಮಾ ಇತ್ತು ಸತ್ತ, ಅವನಿಗೇನೋ ಬೋನ್ ಕ್ಯಾನ್ಸರ್ ಇತ್ತಂತೆ, ಅವನಿಗೇನೋ ಬ್ಲಡ್ ಕ್ಯಾನ್ಸರ್ ಇತ್ತಂತೆ. ಈ ಫಿಲಿಮ್ಗಳೆಲ್ಲ ಮಾಡ್ತಾರೆ ನೋಡ್ರಿ, ಬ್ಲಡ್ ಕ್ಯಾನ್ಸರ್ ಅದಂತ ಹೇಳ್ತಾರೆ, ಸಾಯಿಸ್ಬಿಡ್ತಾರೆ ಒಂದೇ ಸತಿಗೆ, ತಲೆ ಮೇಲೆಲ್ಲ ಕೂದಲೆಲ್ಲ ತೆಗೆಸ್ಬಿಡ್ತಾರೆ. ಎಕ್ಸಾಂಪಲ್ ಇಸ್ ಲವ್ ಮಾಕ್ಟೇಲ್. ಸೊ ಏನೇನೋ ಹೇಳ್ಕೊಂಡು ಪಾಪ ಟಿ ವಿದವ್ರನ್ನ ತಪ್ಪಿನೂ ನಂಬಲಿಕ್ಕೆ ಹೋಗಬೇಡಿ, ಬಹಳಷ್ಟು ಅನ್ಸೈಂಟಿಫಿಕ್ ಇರ್ತವೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಅಂತ ನೋಡ್ಕೊಂಡು ಹೋದಾಗ, ಆಸ್ ಪರ್ ವೇರ್ ದ ಕ್ಯಾನ್ಸರ್ ಟ್ಯೂಮರ್ ಹ್ಯಾಸ್ ಒರಿಜಿನೇಟೆಡ್, ಇಟ್ ಈಸ್ ಮೇನ್ಲಿ ಡಿವೈಡೆಡ್ ಇಂಟು 4. ಒನ್ ಈಸ್ ಸಾರ್ಕೋಮಾ, ಕಾರ್ಸಿನೋಮಾ, ಲಿಂಫೋಮಾ, ಲಿಕೇಮಿಯಾ. 4. ಸಾರ್ಕೋಮಾ, ಕಾರ್ಸಿನೋಮಾ, ಲಿಂಫೋಮಾ, ಲಿಕೇಮಿಯಾ. ಸಾರ್ಕೋಮಾ ಅಂತಂದರೆ ನಾರ್ಮಲ್ ಮಸಲ್ ಸೆಲ್ಸ್ಗಳಲ್ಲಿ, ಸ್ಮೂತ್ ಟಿಶ್ಯೂಸ್ಗಳಲ್ಲಿ ಬರ್ತಕ್ಕಂಥ ಟ್ಯೂಮರ್ ಇಸ್ ಸಾರ್ಕೋಮಾ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಮಸಲ್ ಟ್ಯೂಮರ್ಸ್, ಲೈಕ್ ಮಸಲ್ ಟ್ಯೂಮರ್ಸ್, ಅನ್ಡಿಫರೆನ್ಷಿಯೇಟೆಡ್ ಪ್ಯೂಮಾರ್ಫಿಕ್ ಸಾರ್ಕೋಮಾಸ್ ಆ್ಯಂಡ್ ಬೋನ್ ಕ್ಯಾನ್ಸರ್. ಸೊ ಆಲ್ ದೀಸ್ ಟೂ ಕಮ್ಸ್ ಅಂಡರ್ ದ ಸಾರ್ಕೋಮಾ. ಕಾರ್ಸಿನೋಮಾದ ಒಳಗಡೆ ಇಟ್ಸ್ ಎ ಕ್ಯಾನ್ಸರ್ ಆಫ್ ಲೈನಿಂಗ್ ಸೆಲ್ಸ್ ಆರ್ ಎಪಿಥೀಲಿಯಲ್ ಸೆಲ್ಸ್. Nearly almost 70% of the total number of cancers comes under carcinoma. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಲಂಗ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ವೃಷಣಗಳ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಕ್ಯಾನ್ಸರ್ ಇರಬಹುದು, ವೆಜೈನಲ್ ಕ್ಯಾನ್ಸರ್ ಇರಬಹುದು, ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್. ಆಲ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಸ್ ಕಮ್ಸ್ ಅಂಡರ್ ದ carcinoma. Coming to the lymphoma. Lymphoma is a cancer of lymph. ಲಿಂಫ್ ನೋಡ್ಸ್ ಅಂತ ಇರ್ತವೆ, ಒಂದು ಸಣ್ಣ ಒಂದು ಗಂಟುಗಳಿರ್ತವೆ ದೇಹದೊಳಗಡೆ. ನೆಗಡಿ ಕೆಮ್ಮಾದಾಗ ಈ ಜಾಗದಲ್ಲಿ ಕೊಂಕಳ ಜಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನಿಮ್ಮನ್ನ ನೀವು ನೋಡ್ಕೊತ ಹೋದಾಗ ಸಣ್ಣ ನೆಗಡಿ ಆದಾಗ ದೇ ಡೈಲೇಟ್ಸ್, ಸಣ್ಣ ಸ್ಮಾಲ್ ಗಡ್ಡೆ ಅಲ್ಲ, ಗಂಟು ಕಾಣಿಸ್ತಾ ಹೋಗ್ತವೆ. ದೇ ಆರ್ ಆಲ್ ಲಿಂಫ್ ಗ್ಲ್ಯಾಂಡ್ಸ್. ದೇ ಆರ್ ಹೆಲ್ಪ್ಫುಲ್ ಇನ್ ಮೇಂಟೈನಿಂಗ್ ದ ಇಮ್ಯೂನ್ ಸಿಸ್ಟಮ್ ಆಫ್ ಯುವರ್ ಬಾಡಿ. ಈ ಲಿಂಫ್ ನೋಡ್ಸ್ಗಳಲ್ಲಿ ಏನಾದರೂ ಕ್ಯಾನ್ಸರ್ ಬಂತು ಅಂದರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಲಿಂಫೋಮಾ. ಲಾಸ್ಟ್ ಒನ್ ಈಸ್ ಲಿಕೇಮಿಯಾ. ಲಿಕೇಮಿಯಾ ಇಸ್ ಅ ಕ್ಯಾನ್ಸರ್ ಆಫ್ WBC, ಬಿಳಿ ರಕ್ತ ಕಣಗಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್. ಅದನ್ನು ಜನರಲ್ ಆಗಿ ನಾವೇನಂತೀವಿ, ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಸಾರ್ಕೋಮಾ, ಕಾರ್ಸಿನೋಮಾ, ಲಿಂಫೋಮಾ ಇವು ಮೂರುಗಳಲ್ಲೂ ಕೂಡ ಗಡ್ಡೆಗಳ ಫಾರ್ಮೇಷನ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಲಿಕೇಮಿಯಾ, ದಟ್ ಈಸ್ ಬ್ಲಡ್ ಕ್ಯಾನ್ಸರ್, ದೇರ್ ಇಸ್ ನೋ ಟ್ಯೂಮರ್ಸ್. ಹ್ಯೂಜ್ ನಂಬರ್ ಆಫ್ WBC. ಏನು ಮಾಡ್ತಾರೆ ಒಂದ್ಸತಿ, ಯೂಶಲಿ ಯಾವ ಥರ ಆಗುತ್ತೆ ಕ್ಯಾನ್ಸರ್ ಡಿಟೆಕ್ಷನ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ಡಾಕ್ಟರ್ ಹತ್ರ ಹೋಗ್ತೀರಾ, ಶುಗರ್ ಇದೆ ಅಂತ ಅಂದ್ಕೊಂಡು ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಹೋಗ್ತೀರಾ. ನಾರ್ಮಲ್ ಎಲ್ಲ ಹೆಮಟಾಲಜಿ ಟೆಸ್ಟ್ ಮಾಡ್ಸಕ್ಕೆ ಹೋಗ್ತಾರೆ. ನೋಡ್ತಾರೆ ಯೂಶ್ವಲಿ 5,000 to 7,000 ಇರಬೇಕು WBC. ಹೋಗಿ ಟೆಸ್ಟ್ ಮಾಡಿಸಿದಾಗ 20,000 30,000 ಬಂದ್ಬಿಡ್ತದೆ. ಅಲ್ಲ ಇವನು ಏನೋ ಮಿಸ್ಟೇಕ್ ಆಗೈತೆ ಬಾಗಲೇ ಅಂದ್ಕೊಂಡು ಮತ್ತೆ ಟೆಸ್ಟ್ ಮಾಡಿಸ್ತಾರೆ.
ಮತ್ತೆ ನೋಡ್ತಾರೆ ಮತ್ತೆ 30,000 40,000 ಇರ್ತಾರೆ. ಬೇಡ ತಡಿ, ರಿಸ್ಕ್ ಬೇಡ ಅನ್ಕೊಂಡು ಸ್ವಲ್ಪ ಬಯೋಪ್ಸಿಗೆ ಅಥವಾ ಇನ್ನೊಂದ್ಸತಿ 2-3 ಸತಿ ಟೆಸ್ಟ್ ಮಾಡ್ತಾರೆ. ಸೇಮ್ ಅದೇ ಥರ ರಿಸಲ್ಟ್ ಬರ್ತದೆ, ಕೊಟ್ಟು ಕಳಿಸ್ತಾರೆ, ತಗೊಳಪ್ಪ ನಿನಗೆ ಬ್ಲಡ್ ಕ್ಯಾನ್ಸರ್ ಇದೆ, ಹೋಗಿ ಮರಾಯ ಅಂತ ಹೇಳಿ ಟ್ರೀಟ್ಮೆಂಟಿಗೆ ಕಳಿಸ್ತಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಯಾಕೆ ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆಗಲ್ಲ ಅಂತಂದರೆ ನಮ್ಮ ದೇಹದ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ದಟ್ಸ್ ದ ರೀಸನ್ ವೈ ವಿ ಸಫರ್ ಫ್ರಮ್ ಲಾಟ್ಸ್ ಆಫ್ ಡಿಸೀಸಸ್. ತಲೆ ಮೇಲೆ ಏನೋ ಕೈ ಎತ್ಕೊತಾ ಇರ್ತೀವ, ಹಿಕ್ಕೋತಾ ಇರ್ತೀವ, ಹಣಿಗೆ ತೊಗೊಂಡು ಏನೋ ಸಣ್ಣದೇನೋ ಬ್ಲಡ್ ಒತ್ತದಂಗೆ ಆಗ್ತದೆ, ನೋವಾದಂಗೆ ಆಗುತ್ತೆ, ತಲೆ ನೋಡ್ತೀವಿ ಸಣ್ಣ ಗಡ್ಡೆ ಆದಂಗೆ ಆಗಿರ್ತದೆ. ಏನೋ ಸೊಳ್ಳೆ ಗಿಳ್ಳೆ ಕಡ್ದು ಏನೋ ಬಡಿಸ್ಕೊಂಡಿರ್ತಾನೆ, ಆ ಥರ ದಪ್ಪ ಆಗಿದೆ ಅಂತ ಅನ್ಕೋತೀವಿ. ಇನ್ನೊಂದು 15 ದಿನ ಆದ್ಮೇಲೆ ಸ್ವಲ್ಪ ದಪ್ಪ ಆಗ್ತದೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಯು ಆರ್ ಸಫರಿಂಗ್ ಫ್ರಮ್ ಬ್ರೈನ್ ಟ್ಯೂಮರ್ ಅಂತೇಳಿ ಕಳಿಸ್ತಾರೆ. ಸೊ ದಿಸ್ ಈಸ್ ಯೂಶ್ವಲಿ ಏನಾಗುತ್ತೆ ಅಂದರೆ ಹಿಂಗೆ ಆಗ್ತಾ ಹೋಗ್ತವೆ. ನಾವೇನೋ ಅಂದ್ಕೊಂಡಿರ್ತೀವಿ, ಅದೇನೋ ಆಗ್ತದೆ. ಕೈ ಮೇಲೆ ಅಥವಾ ಕಾಲ ಮೇಲೆ ಸಣ್ಣ ಗಡ್ಡೆ ಆಗಿರ್ತದೆ, ಹೋಗ್ಲಿ ಬಿಡು ಏನೋ ಆಗಿರ್ತದೆ ಅಂತ ಅಂದ್ಕೊಳ್ತೀವಿ. ಸ್ವಲ್ಪ ದೊಡ್ಡದಾಗ್ತಾ ಹೋಗಿ ಒಂದಿಷ್ಟು ದಪ್ಪ ಆಗ್ತದೆ ಟ್ಯೂಮರು. ಡಾಕ್ಟರ್ ಹತ್ರ ಹೋದಾಗ ಟಿಕೆಟ್ ಬರೆದು ತೊಗೊಳಪ್ಪ, ಯುವರ್ ಟಿಕೆಟ್ ಈಸ್ ಬುಕ್ಡ್, ಟಿಕೆಟ್ ಎಲ್ಲ ರೈಲ್ವೆ ಟಿಕೆಟ್ ಕನ್ಫರ್ಮ್ ಆಗ್ತಾವಿಲ್ಲ, ಈ ಟಿಕೆಟ್ ಅಂತ ಕನ್ಫರ್ಮ್ ಆಗತ್ತೆ ಅಂತ ಬರೆದು ಕಳಿಸ್ತಾರೆ. ಸೊ ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ಕ್ಯಾನ್ಸರ್. ಯೂಶ್ವಲಿ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಸ್ನಾನ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಒತ್ತಿ ನೋಡ್ಕೋತಾ ಇರಬೇಕು. ಆಲ್ ದಿಸ್ ಆರ್ ರಿಕ್ವೈರ್ಡ್. ಸೊ ನಿಮ್ಮ ದೇಹದ ಬಗ್ಗೆ ನೀವಲ್ದಂಗೆ ಇನ್ಯಾರು ನೋಡ್ಕೊಳ್ಳಿಕ್ಕೆ ಸಾಧ್ಯ? ಯು ನೀಡ್ ಟು ಥಿಂಕ್ ಅಬೌಟ್ ಯುವರ್ ಬಾಡಿ. ಸೊ ದ್ಯಾಟ್ಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ನ ಸ್ಟಾರ್ಟಿಂಗಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಯು ಶುಡ್ ಹ್ಯಾವ್ ಎಲಿಮೆಂಟರಿ ಮಿನಿಮಮ್ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಬಾಡಿ. ಬಯಾಲಜಿ ಓದ್ತಕ್ಕಂಥವ್ರು ಒಂದೇ ಬಯಾಲಜಿ ಬಗ್ಗೆ ಮಾತಾಡಬೇಕು ಅನ್ನೋದೇನಿಲ್ಲ. ಆಲ್ ಲೇಮ್ ಪೀಪಲ್ ಕ್ಯಾನ್ ಆಲ್ಸೋ ಸ್ಪೀಕ್ ಅಬೌಟ್ ಬಯಾಲಜಿ. ಯು ಶುಡ್ ಹ್ಯಾವ್ ಮಿನಿಮಮ್ ನಾಲೆಡ್ಜ್ ಅಬೌಟ್ ಯುವರ್ ಬಾಡಿ. ದೇಹದೊಳಗಡೆ ಏನಾದರೂ ಆಗ್ತಾ ಇದೆ, ಸ್ನಾನ ಮಾಡಬೇಕಾದಾಗ ಮೈ ಕೈಗಳನ್ನೆಲ್ಲ ಮುಟ್ಕೊಂಡು ನೋಡ್ಕೊಳ್ಳೋದು, ಏನಾದರೂ ಗಡ್ಡೆಗಳಾಗಿದ್ದಾವ ತಲೆ ಮೇಲೆ, ಕುತ್ತಿಗೆ ಮೇಲೆ, ಸ್ತನಗಳಲ್ಲಿ, ಜನನಾಂಗಗಳಲ್ಲಿ, ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ಏನಾದರೂ ಸಣ್ಣ ಗಡ್ಡೆ ಥರ ಫಾರ್ಮೇಷನ್ ಆಗ್ತಾ ಇದ್ದಾವ, ಇಫ್ ಅದೇನಾದರೂ ದೊಡ್ಡದಾಗ್ತಾ ಇದ್ದಾನ, ಇಫ್ ದೇರ್ ಆಸ್ ಎನಿ ಪೇನ್ ಇಲ್ದಂಗೆ ಆಗ್ತಾ ಇದ್ದಾನೋ, go to your doctors. If you feel something mistake in your body, go to your doctor, consult your physicians. This is what you need to do. ಸುಮ್ಮನೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. That's what you need to do when that's the best way of identifying cancer at the initial stages. Initial stages ಅಲ್ಲಿ ಯಾಕೆ ಅಂತ ನಾನು ಹೇಳ್ತೀನಿ ನಾನು ನಿಮಗೆ. I'll come to that point later. So what are the different changes? ನಾರ್ಮಲ್ ಕೋಶಗಳಿಗೂ ಕ್ಯಾನ್ಸರ್ ಕೋಶಗಳಿಗೂ ಇರತಕ್ಕಂಥ ಡಿಫ್ರೆನ್ಸ್ ಏನು ಅಂತ. ಅಫ್ಕೋರ್ಸ್ ಇಫ್ ಯು ಆರ್ ನಾಟ್ ಅ ಬಯಾಲಜಿ ಸ್ಟೂಡೆಂಟ್, ಸೊ ಇದು ಸ್ವಲ್ಪ ತಲೆಯಲ್ಲಿ ಹೋಗ್ತಕ್ಕಂಥದ್ದು ಕಷ್ಟ ಆಗ್ಬೋದು. ಸೊ ದೇರ್ ಆರ್ ಮೆನಿ ಟೆಕ್ನಿಕಲ್ ಟರ್ಮ್ಸ್. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್. ಏನೇನು ಚೇಂಜಸ್ ಇರ್ತವೆ ನಾರ್ಮಲ್? ಈ ಯಾವುದೋ ಒಂದು ಸೆಲ್ಲನ್ನು ತೊಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಅನಲೈಸ್ ಮಾಡ್ತಾ ಇದ್ದೀರಾ. ಸೊ ಇದು ಕ್ಯಾನ್ಸರ್ ಸೆಲ್ ಅಂತ ಯಾವ ರೀತಿ ಹೇಳ್ತೀರಾ ಬಯೋಪ್ಸಿ ಒಳಗಡೆ? ಐ ಆಮ್ ಗೋಯಿಂಗ್ ಟು ಸ್ವಲ್ಪ ಜಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ನಾರ್ಮಲ್ ಸೆಲ್ ಅಂಡ್ ಕ್ಯಾನ್ಸರಸ್ ಸೆಲ್ ಅಂತ. ಐ ಆಮ್ ಮೇಕಿಂಗ್ ಇಟ್ ವೆರಿ ಸಿಂಪಲ್, ಡೋಂಟ್ ವರಿ. ಸೊ ರೆಕ್ಲೆಸ್ ಮೈಟೋಸಿಸ್, ಕಂಟಿನ್ಯೂಸ್ ಮೈಟೋಟಿಕ್ ಫ್ಯಾಕ್ಟರ್, MTF ಅಂತ ಹೇಳ್ತೀವಿ, ಮೈಟೋಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆ ಮೈಟೋಟಿಕ್ ಫ್ಯಾಕ್ಟರ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ದಿಸ್ ಸೆಲ್ ಈಸ್ ಬಿಕಮಿಂಗ್ ರೋಗ್ ಅಥವಾ ದಾರಿ ತಪ್ಪಿದ ಕೋಶ ಅಂತ ಅಂದ್ಕೊಡ್ತೇವೆ. ಸೊ ನೋ ಡಿಫ್ರೆನ್ಸಿಯೇಷನ್. ಅಕಸ್ಮಾತ್ ಯಾವುದಾದ್ರೂ ಸೆಲ್ಗಳಿಗೆ ಸಾಕಷ್ಟು ಒಂದು ಸ್ಲೈಡಲ್ಲಿ ಸಾಕಷ್ಟು ಸೆಲ್ಗಳಿದಾವೆ, ಯಾವುದಕ್ಕೂ ಫಂಕ್ಷನ್ ಇಲ್ಲ ಅಂತಂದರೆ ಸೊ ದಟ್ ಮೇ ಬಿ ಕ್ಯಾನ್ಸರಸ್ ಅಂತ. ಇಮಾರ್ಟಾಲಿಟಿ, ರಿಮೆಂಬರ್ ದ ಕ್ಯಾನ್ಸರ್ ಸೆಲ್ಸ್ ನೆವರ್ ಡೈಸ್, ದೇ ಆರ್ ಇಮಾರ್ಟಲ್, ದೇ ಆರ್ ಚಿರಂಜೀವಿಗಳು. ಚಿರಂಜೀವಿ ಇಮಾರ್ಟಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಐ ಆಸ್ಕ್ ಯು ಅ ಕ್ವೆಶನ್, ಹೌ ಮೆನಿ ಆಫ್ ಯು ವಾಂಟ್ ಟು ಡೈ? ನೋ ಒನ್ ವಾಂಟ್ ಟು ಡೈ. ಯಾರು ಬದುಕಬೇಕಂತಿಲ್ಲ. ದೇವರು ಯಾರಾದರೂ ಕೇಳಿದ್ರು ಅಂತಂದರೆ ನಾನು ಚಿರಂಜೀವಿ ಆಗಬೇಕು ಅಂತ ಕೇಳ್ಕೊತೀವಿ. ಅದೇ ರೀತಿ ಒಳಗಡೆ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ವಾಂಟ್ಸ್ ಟು ಬಿಕಮ್ ಚಿರಂಜೀವಿ. ದೇ ವಾಂಟ್ ಟು ಬಿಕಮ್ ಇಮಾರ್ಟಲ್. The only way for the cell to become immortal is to lose its control over the cell death. When it loses the control over its cell death, it loses its function, it loses its differentiation. As a result, the cell becomes cancerous. So for the cell becoming cancerous is a good thing. For us, the cell becoming cancerous is a wrong thing, is a very disastrous. So that's the thing. ಮೆಟಾಸ್ಟೆಸಿಸ್ ಅಂತಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಇಟ್ ಹ್ಯಾಸ್ ಇಟ್ಸ್ ಓನ್ ಗ್ರೋತ್ ಪ್ರಮೋಟರ್ಸ್. ಯೂಶ್ವಲಿ ಒಂದು ಸೆಲ್ ಇನ್ನೊಂದು ಸೆಲ್ಲಿಗೆ ಅಟ್ಯಾಚ್ ಆಗಿರ್ತದೆ. ಆ ಸೆಲ್ಲಿಂದ ಹೆಲ್ಪ್ ಈ ಸೆಲ್ ತೊಗೊಂಡು, ಈ ಸೆಲ್ಲಿಂದ ಹೆಲ್ಪ್ ಆ ಸೆಲ್ ತೊಗೊಂಡು ಇಟ್ ಗ್ರೋಸ್. ಇಟ್ ಹ್ಯಾಸ್ ಇಟ್ಸ್ ಓನ್ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಬಟ್ ಕ್ಯಾನ್ಸರ್ ಸೆಲ್ ಹ್ಯಾಸ್ ಇಟ್ಸ್ ಓನ್ ಗ್ರೋತ್ ಫ್ಯಾಕ್ಟರ್ಸ್. ಸೊ PCD ಇಸ್ ಮೈಟೊಕಾಂಡ್ರಿಯಲ್ ಆಕ್ಟಿವಿಟಿ, ಅದು ಬಿಟ್ಬಿಡಿ. ಸೊ PCD ಈಸ್ ಆಬ್ಸೆಂಟ್, ಪ್ರೋಗ್ರಾಮ್ಡ್ ಸೆಲ್ ಡೆತ್. ಇಟ್ಸ್ ಆಲ್ಸೋ ಕಾಲ್ಡ್ ಅಸ್ ಅಪಾಪ್ಟೋಸಿಸ್. ಆಗಲೇ ಹೇಳಿದೆ ನಾನು ನಿಮಗೆ, ಯಾವಾಗ ಟೈಮ್ ಬಂತು ಅಂತಂದರೆ ದ ಸೆಲ್ ಯು ಹ್ಯಾವ್ ಟು ಡೈ, ಯುವರ್ ಟೈಮ್ ಹ್ಯಾಸ್ ಕಮ್ ಅಪ್, ಯು ನೀಡ್ ಟು ಡೈ ಅಂತ ಹೇಳ್ತದೆ. ಬಟ್ ಕ್ಯಾನ್ಸರ್ ಸೆಲ್ಲಿಗೆ ದೇರ್ ಇಸ್ ನೋ ಸಿಗ್ನಲ್ಸ್, ಡೆತ್ ಸಿಗ್ನಲ್ಸ್ ಎಟ್ ಆಲ್. ಯಾರು ಅದಕ್ಕೆ ಬಂದು ಯು ಹ್ಯಾವ್ ಟು ಡೈ ಅಂತ ಹೇಳೋದೇ ಇಲ್ಲ. ಆಸ್ ಎ ರಿಸಲ್ಟ್ ಇಟ್ ಕಂಟಿನ್ಯೂಸ್ಲಿ ಡಿವೈಡ್ಸ್, ರಿಸಲ್ಟ್ಸ್ ಇನ್ ಫಾರ್ಮೇಷನ್ ಆಫ್ ಟ್ಯೂಮರ್ಸ್.
So these are the some changes which you can see in cancer cells which are not present in the other cells. So now I am going to come for the carcinogens. Carcinogens are those agents which cause cancer. ಕ್ಯಾನ್ಸರನ್ನು ಕಾಸ್ ಮಾಡ್ತಕ್ಕಂಥ ಐಟಮ್ಸ್ಗಳನ್ನು ನಾವು ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಎನಿಥಿಂಗ್ ವಿಚ್ ಕಾಸಸ್ ಕ್ಯಾನ್ಸರ್ ಈಸ್ ಕಾರ್ಸಿನೋಜನ್ ಇನ್ ಜನರಲ್. ಸೊ ಕಾರ್ಸಿನೋಜನ್ಸ್ ಆರ್ ದೋಸ್ ಏಜೆಂಟ್ಸ್ ವಿಚ್ ಇಂಡ್ಯೂಸ್ ಕ್ಯಾನ್ಸರ್, ವಿಚ್ ಮೇಕ್ ಯೋರ್ ನಾರ್ಮಲ್ ಸೆಲ್ ಇಂಟು ಕ್ಯಾನ್ಸರಸ್. ಕ್ಯಾನ್ಸರ್ ಅಂತಂದರೆ ಎಲ್ಲೋ ಒಂದು ಹೊರಗಡೆಯಿಂದ ಬಂದಿರತಕ್ಕಂಥ ಸೆಲ್ ಅಲ್ಲ, ನಿಮ್ಮದೇ ಆಗಿರ್ತಕ್ಕಂತಹ ಕೋಶ ಏನೇನೋ ಹೆಚ್ಚು ಕಮ್ಮಿ ಆಗಿ, ವಿ ಕಾಲ್ ದಟ್ ಆಸ್ ಮ್ಯೂಟೇಷನ್ಸ್ ಇನ್ ಜೆನೆಟಿಕ್ಸ್. ಸೊ ಏನೇನೋ ಹೆಚ್ಚು ಕಮ್ಮಿ ಆಗಿ ಅಬ್ರಪ್ಟ್ ಚೇಂಜಸ್ ಆಗಿ ಇಟ್ ಬಿಕಮ್ಸ್ ಕ್ಯಾನ್ಸರಸ್. ಸೊ ನಾರ್ಮಲ್ ಸೆಲ್ ಇನ್ ಅ ಡಿಫ್ರೆಂಟ್ ಫಾರ್ಮ್ ಇಸ್ ಅ ಕ್ಯಾನ್ಸರಸ್ ಸೆಲ್. ಓಕೆ, ಸೊ ಈ ನಾರ್ಮಲ್ ಸೆಲ್ ಕ್ಯಾನ್ಸರಸ್ ಸೆಲ್ ಆಗೋ ರೀತಿ ಒಳಗಡೆ ನೋಡ್ಕೊಳ್ತಕ್ಕಂಥ ಏಜೆಂಟ್ಸ್ ಏನಿದಾವಲ್ಲ, ದೇ ಆರ್ ದ ಕಾರ್ಸಿನೋಜನ್ಸ್. ದೇ ಆರ್ ಮೇನ್ಲಿ ಡಿವೈಡೆಡ್ ಇಂಟು 3: ಫಿಸಿಕಲ್ ಕಾರ್ಸಿನೋಜನ್ಸ್, chemical carcinogens and biological carcinogens. I am going to discuss one by one in detail. So ee slide anna ಸ್ವಲ್ಪ detail ಆಗಿ ಹೋಗ್ತೀನಿ, so that it's very important for normal persons to have minimum knowledge about cancer and cancer biology. So physical carcinogens, ಸಾಕಷ್ಟು ಜನ ಏನು ಮಾಡ್ತೀವಿ, ಒಂದು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಾರ್ದಂಗೆ ಹುಚ್ಚುಚ್ಚನಂಗೆ ಹೊರಗಡೆ ತಿರುಗಾಡ್ತಾ ಹೋಗ್ತೀವಿ ಬಿಸಿಲಲ್ಲಿ. ಸೊ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಲ್ಲಿ ಯು ಆಲ್ಸೋ ಹ್ಯಾವ್ ಸಮ್ ಪರ್ಸೆಂಟೇಜ್ ಆಫ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. These ultraviolet radiations can cause mutations and they can cause cancer, remember. And the students from chemistry background ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡ್ತಾ ಇರ್ತೀರ. ಆ ಸ್ಪೆಕ್ಟ್ರೋಫೋಟೋಮೀಟರ್ನ ಒಳಗಡೆ ಇರ್ತಕ್ಕಂಥ ವಯಲನ್ನು ಹಾಕಬೇಕಾದಾಗ ಸಿಕ್ಕಾಪಟ್ಟೆ ಹುಚ್ಚುಚ್ಚು ತೊಗೊಂಡು ಹಾಕ್ತೀರಾ, ಅದರೊಳಗೆ ಬೊಟ್ಟಿಡೋದು ಮಾಡದೆ ಮಾಡ್ತೀರಾ. ಸೊ ದ್ಯಾಟ್ ಮೇ ಕಾಸ್ ಕ್ಯಾನ್ಸರ್. ಆ್ಯಂಡ್ ಇನ್ನೊಂದು ಜನರಲ್ ಆಗಿ ದೀಸ್ ಡಾಕ್ಟರ್ಸ್ ಡೂ ಈಸ್, ಸಣ್ಣ ಕೈ ಒಳಕಿತ್ತು, ಕೈ ಕಾಲ ಏನೋ ಪೇನ್ ಬಂತು, ಆರಾಮಾಗಿ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗೋದು, ಎಕ್ಸ್ರೇ ಮಾಡಿಸ್ಕೊಂಬಂದ್ಬಿಡೋದು. ಸೊ ದಿಸ್ ಎಕ್ಸ್ರೇ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಸ್ ಆಫ್ ಗೆಟಿಂಗ್ ಕ್ಯಾನ್ಸರ್. ಎಕ್ಸ್ರೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ದೀಸ್ ಎಕ್ಸ್ರೇಸ್ ಆರ್ ದ ಸ್ಟ್ರಾಂಗ್ ವೇವ್ಸ್ ದಟ್ ಕ್ಯಾನ್ ಆಲ್ಸೋ ಇಂಡ್ಯೂಸ್ ಕ್ಯಾನ್ಸರ್. ಸೊ ಆದಷ್ಟು ಎಕ್ಸ್ರೇಗಳನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಡೋಂಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ದ ಡೈರೆಕ್ಟ್ ಸನ್ಲೈಟ್. ಮೊದಲಿನ ಇದು 20-25 ವರ್ಷಗಳ ಹಿಂದಿನ ಮಾತಾಗಿತ್ತಂದ್ರೆ ಈ ಪಾಯಿಂಟನ್ನು ನಾನು ವಾಪಸ್ ತೆಕ್ಕೋತಾ ಇದ್ದೆ. ಬಟ್ ಇವತ್ತು ಯಾಕೆ ಅದನ್ನು ವಾಪಸ್ ತೆಕ್ಕೊಳ್ತಾ ಇಲ್ಲ ಅಂತಂದರೆ ವಿ ಹ್ಯಾವ್ ಪೊಲ್ಯೂಟೆಡ್ ದ ಎನ್ವಿರಾನ್ಮೆಂಟ್ ಇನ್ ಸಚ್ ಅ ವೇ ದಟ್ the normal sunlight which even we used to get 50, 30, 35 years ago is not the same today. We have high percentage of ultraviolet radiations. As a result, that may cause cancer in you. So all these radiations which can cause cancer comes under physical carcinogens. So remember this. Coming to the chemical carcinogens, the biggest problem for getting cancer is this one. ಪ್ರತಿ ಫಿಲಿಮ್ಗಳ ಸ್ಟಾರ್ಟಿಂಗ್ ಒಳಗಡೆ ತೋರಿಸ್ತಾನೆ, ಲಂಗ್ ಕ್ಯಾನ್ಸರ್ ಬಂತು, ಟೊಬ್ಯಾಕೋದಿಂದ ತಿಂದ್ವಿ, ಅದು ಬಂತು, ಇದು ಬಂತು ಅಂತ. ಸೊ ಬಿಗ್ಗೆಸ್ಟ್ ಕಾರ್ಸಿನೋಜನ್ ಈಸ್ ನಿಕೋಟಿನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಟೊಬ್ಯಾಕೋ ಆ್ಯಂಡ್ ಸಿಗರೆಟ್ ಸೇರಿರ್ತಕ್ಕಂಥವ್ರು ಎಲ್ಲರಿಗೂ ಕ್ಯಾನ್ಸರ್ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಆದರೆ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಸ್ಮೋಕರ್ಸ್ ಆರ್ ಆಲ್ಕೋಹಾಲಿಕ್ಸ್, ಆರ್ they use tobacco, they chew tobacco. ಸೊ ಇವತ್ತು ಕ್ಯಾನ್ಸರ್ ಬಂದಿರತಕ್ಕಂಥ ಲಂಗ್ ಕ್ಯಾನ್ಸರ್ ಲಿವರ್ ಕ್ಯಾನ್ಸರ್ ಬಂದಿರತಕ್ಕಂಥ 70%ಕ್ಕಿಂತಲೂ ಹೆಚ್ಚು ಜನರು ಐದರ್ ದೇ ಹ್ಯಾವ್ ಸ್ಮೋಕಿಂಗ್, ಸಿಗರೆಟ್ ಸೇರ್ತಾ ಇರ್ತಾರೆ, ಸಿಗರೆಟ್ ಬೀಡಿ ಏನೋ ಒಂದು ಸಿಗರೆಟ್ ಸೇರ್ತಾ ಇರ್ತಾರೆ, ಇಲ್ಲ ಹೆಂಡ ಕುಡಿತಾ ಇರ್ತಾರೆ. ಸೊ ದೀಸ್ ಟು ಆರ್ ದ ಬಿಗ್ಗೆಸ್ಟ್ ಅಥವಾ ತಂಬಾಕು ಜಗಿತಕ್ಕಂಥ ಕೆಲಸ. ಸೊ ದೀಸ್ 3 ಆರ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಕ್ಯಾನ್ಸರ್ ಇನ್ ದ ವರ್ಲ್ಡ್, ಎಸ್ಪೆಷಲಿ ಇನ್ ಇಂಡಿಯಾ. ಅದೇ ಥರ ಸಾಕಷ್ಟು ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ದೇ ಎಕ್ಸ್ಪೋಸ್ ದೆಮ್ಸೆಲ್ಸ್ ಟು ದ ಲಾಟ್ಸ್ ಆಫ್ ಕೆಮಿಕಲ್ಸ್. ಯು ಡೋಂಟ್ ನೋ ದ ಎಫೆಕ್ಟ್ ಆಫ್ ದೋಸ್ ಕೆಮಿಕಲ್ಸ್ ಆನ್ ಯುವರ್ ಬಾಡಿ ಇನ್ ಅ ಲಾಂಗ್ ಟರ್ಮ್ ವೇ. ನಾರ್ಮಲ್ ಬೆನ್ಝೀನ್, ಟಾಲಿನ್, all these heterocyclic compounds, these may cause cancer. ನಮಗೆ ಗೊತ್ತಾಗ್ಲಾರ್ದಂಗೆ ಸಾಕಷ್ಟು ಕೆಮಿಕಲ್ಸ್ಗಳಿಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಐ ಟೆಲ್ ಯು ಮೆನಿ ಥಿಂಗ್ಸ್. ಏನು ಮಾಡ್ತಾ ಇವಾಗ ನದಿ ನೀರಿನ ಒಳಗಡೆ ಸ್ನಾನ ಮಾಡ್ತಾ ಹೋಗ್ತೀವಿ, ನದಿ ನೀರು ಏನಾದರೂ ಹೊಲಸಿತ್ತು, ನದಿ ನೀರು ಒಳಗಡೆ ಸಾಕಷ್ಟು ಫ್ಯಾಕ್ಟ್ರಿಗಳಿಂದ ಎಫ್ಲೂಯೆಂಟ್ಸ್ ಬರ್ತಾ ಇದ್ದಾವೆ. ಆ ನದಿ ನೀರನ್ನು ಸ್ನಾನ ಮಾಡ್ಕೊಂಡು ಮಡಿ ಅಂತ ಅಂದ್ಕೊಂಡು ಬಂದು ದೇವ್ರ ಪೂಜೆ ಮಾಡೋ ಕೂತ್ಕೊಂಡು ಕ್ಯಾನ್ಸರ್ ಬರ್ಸ್ಕೊತಾ ಇದ್ದೀವಿ.
ಸೊ ಹೇಳಲಿಕ್ಕಾಗೋದಿಲ್ಲ ಯಾವ ಯಾವ ದಿಕ್ಕಿನಿಂದ ಕಾರ್ಸಿನೋಜೆನ್ಸ್ ನಿಮ್ಮ ಬಾಡಿಯನ್ನು ಎಂಟರ್ ಆಗುತ್ತೆ, ನಿಮ್ಮ ಬಾಡಿ ಒಳಗಡೆ ಮ್ಯೂಟೇಷನ್ಸ್ ಕಾಸ್ ಮಾಡಿ ನಿಮ್ಮ ನಾರ್ಮಲ್ ಸೆಲ್ಲನ್ನು ಕ್ಯಾನ್ಸರ್ ಸೆಲ್ಲ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಲ್ ದೀಸ್ ಆರ್ ಕೆಮಿಕಲ್ ಕಾರ್ಸಿನೋಜೆನ್ಸ್. ಮೇ ಬಿ ನಿಕೋಟಿನ್, ಥೀನ್, ಕೆಫಿನ್ ಕಾಫಿ ಒಳಗಡೆ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಇಟ್ ಮೇ ಕಾಸ್ ಕ್ಯಾನ್ಸರ್. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಲೈಕ್ ಬೆನ್ಸಿನ್, ಟಾಲಿನ್ ಎಕ್ಸೆಟ್ರಾ, ಮೆನಿ ಅದರ್ ಕೆಮಿಕಲ್ಸ್, ದಿಸ್ ಮೇ ಕಾಸ್ ಕ್ಯಾನ್ಸರ್. ಯಾವ ಸೆಲ್ ಯಾವ ದೇಹದೊಳಗಡೆ ಹೋದ್ರೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಟ್ಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಯೂಶ್ವಲಿ ಪೆಸ್ಟಿಸೈಡ್ಸನ್ನು ಹಾಕ್ತೀವಿ. ರೈತರು ಏನು ಮಾಡ್ತಾರೆ, ಸಾಕಷ್ಟು ಜನ ನಾವು ಮಣ್ಣಿನ ಮಕ್ಕಳು ಏನೂ ಆಗೋಂಗಿಲ್ಲ ನಮಗೆ ಅಂತ ಅಂದ್ಕೊಂಡು ಮಣ್ಣಿನ ಒಳಗಡೆ ಹೋಗಿ ಸಾಕಷ್ಟು ಪೆಸ್ಟಿಸೈಡ್ಸನ್ನು ಹಾಕ್ತಾರೆ. ಆ ಪೆಸ್ಟಿಸೈಡ್ಸಿಗೆ ಡೈರೆಕ್ಟ್ ಎಕ್ಸ್ಪೋಜರ್ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಬರಬಹುದು, ಕ್ಯಾನ್ಸರ್ ಬರಬಹುದು. ಯು ಕೆನಾಟ್ ಸೇ ಇದರಿಂದನೇ ಬಂದದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಟ್ಸ್ ಅ ಪ್ರಾಬ್ಲಮ್ ಆಫ್ ಕ್ಯಾನ್ಸರ್. ಮೆಂಬರ್, ಕ್ಯಾನ್ಸರ್ ಎದರಿಂದ ಬಂತು ಅಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಆನ್ಸರ್ಸ್. ಬಂದದೆ ಟ್ರೀಟ್ಮೆಂಟ್ ಕೊಡಬೇಕು. ಟ್ರೀಟ್ಮೆಂಟ್ ಸಕ್ಸಸ್ ಆಯಿತು ಅಂದರೆ ಮನೆಗೆ ಹೋಗ್ತೀಯಾ, ಇಲ್ಲ ಅಂತಂದ್ರೆ ಸ್ಮಶಾನಕ್ಕೆ ಹೋಗ್ತೀಯಾ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಸೊ ದಟ್ಸ್ ಆಲ್ ದ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ದ ಕೆಮಿಕಲ್ ಕಾರ್ಸಿನೋಜನ್ಸ್. And there are biological carcinogens. There are some viruses like HBV virus, etc. These viruses carry some gene which are responsible for causing mutations in your cell, which can convert your own cell into the cancerous cell. Of course, biological cancer carcinogens ಬಗ್ಗೆ HPV virus, human papilloma virus, hepatitis B virus ಇದಾವೆ. ಇನ್ನು ಸಾಕಷ್ಟು ವೈರಸ್ಗಳಿದ್ದಾವೆ. ಐ ಆಮ್ ನಾಟ್ ಗೋಯಿಂಗ್ ಟು ಡೀಟೇಲ್ಸ್ ಆಫ್ ಇಟ್ ಬಿಕಾಸ್ ಇಟ್ಸ್ ಫಾರ್ ದ ದಿಸ್ ವಿಡಿಯೋ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ನಾನ್ ಬಯಾಲಜಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್. ಸೊ ಐ ಆಮ್ ಮೇಕಿಂಗ್ ಇಟ್ ವೆರಿ ಸಿಂಪಲ್. ರಿಮೆಂಬರ್ ಸ್ಟೂಡೆಂಟ್ಸ್, ಐ ಟೆಲ್ ಯು ಒನ್ ಥಿಂಗ್. ಸೊ ದೀಸ್ ನಾರ್ಕೋಟಿಕ್ಸ್ ಲೈಕ್ ಸಿಗರೇಟ್, ಆಲ್ಕೋಹಾಲ್ can give you pleasure. That's the reason why they are made. That's the reason why you get addicted to that. They may give pleasure to you in a short time. ಸ್ವಲ್ಪ ಟೈಮಲ್ಲಿ it may give you lots of pleasure. But long term ಅಲ್ಲಿ there is a large hazardous effect on your body. So be careful when you are using these things. Better ಅಂತಂದರೆ ಬಿಟ್ಬಿಡ್ರಿ. I'll tell you one thing. I'll get into some personals. ಸೊ ಏನೋ ಒಂದು ಆಯಿತು ಅಂತ ಅಂದ್ಕೊಂಡು ಏನೋ ಒಂದು ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರನೇ ನಾನು ಸಿಗರೇಟ್ ಸೇದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಏನೋ ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ. ಅಫ್ಕೋರ್ಸ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಜನರಲ್. ಸೊ ಏನೋ ಹೇಳ್ತಾರೆ, ಹುಡುಗಿ ಕೈ ಕೊಟ್ಟಲು ಹಾಗಾಗಿ ಸಿಗರೇಟ್ ಸೇದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಯಿತು, ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮರೆತೆ ಹಾಕಿನ್ನ. ಆಮೇಲೆ ಮದುವೆ ಆಯಿತು, ಮಕ್ಕಳು ಯಾರನ್ನ ಹೋಗಿ ಸ್ಕೂಲಲ್ಲಿ ಏನಾದರೂ ಕೇಳ್ತಾರೆ, ಅಲ್ಲ ಅಪ್ಪ ಸಿಗರೇಟ್ ಸೇದೋದು ತಪ್ಪು ಅಂತ ನಮ್ಮ ಮಿಸ್ ಹೇಳಾರೆ, ನೀವು ಸೇರ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ ವಾಟ್ ಈಸ್ ಅವರ್ ಆನ್ಸರ್? ಸೊ ಮಿಸ್ಟೇಕ್, ರಾಂಗ್ ಈಸ್ ಅ ರಾಂಗ್. ದಯವಿಟ್ಟು ಇಫ್ ಯು ಹ್ಯಾವ್ ದ ಹ್ಯಾಬಿಟ್ ಆಫ್ cigarette, alcohol, please leave it. It's in good for your family, ನಿಮ್ಮ ಸೊಸೈಟಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಅಪ್ಪ ಅಮ್ಮಂದ್ರಿಗೆ, ನಿಮ್ಮ ಮುಂದೆ ಬರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಲೀವ್ ದಟ್. ಕ್ಯಾನ್ಸರ್ ಬಂದಿದ್ದ ಲಾಸ್ಟ್ ಸ್ಟೇಜ್ಗಳಲ್ಲಿ ಬೆಡ್ ಮೇಲೆ ಮಲ್ಕೊಂಡಾಗ ಅವ್ರನ್ನ ಇನ್ನು ಸಾಯ್ತೀವಿ ಅಂತ ಗೊತ್ತಾದಾಗ ಎಲ್ಲ ಜ್ಞಾನೋದಯ ಆಯಿತು ಅಂದರೆ ಏನೂ ಮಾಡ್ಲಿಕ್ಕೆ ಆಗಲ್ಲ, ನೆನ್ಪಿಟ್ಕೊಳ್ರಿ. ಐ ಟೆಲ್ ಯು ದಿಸ್. ಸೊ ಅದಕ್ಕೋಸ್ಕರನೇ ಪ್ಲೀಸ್ ಅವಾಯ್ಡ್ ಗೋಯಿಂಗ್ ಫಾರ್ ದೋಸ್ ಟೈಪ್ ಆಫ್ ಅಡಿಕ್ಷನ್ಸ್. ಐ ರಿಕ್ವೆಸ್ಟ್ ಯು ಆ್ಯಸ್ ಅ ಲೆಕ್ಚರರ್, ಆ್ಯಸ್ ಯುವರ್ ಫ್ರೆಂಡ್, ಆ್ಯಸ್ ಯುವರ್ ವೆಲ್ ವಿಷರ್, ಐ ರಿಕ್ವೆಸ್ಟ್ ಯು ನಾಟ್ ಟು ಗೋ ಫಾರ್ ದೀಸ್ ಟೈಪ್ ಆಫ್ idiotic things in your life which can ruin your life. Please don't do that. ಸೊ ಯಾರಿಗಾದರೂ ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೆಂಗೆ ಕಂಡು ಹಿಡಿತೀವಿ ಅಂದರೆ there are many other methods like biopsy, cytostaining method, X-ray method, MRI scanning, tumor marking, PEG ಅಂತ ಒಂದು ಟೆಸ್ಟ್ ಬರ್ತದೆ. ಆಲ್ ದಿಸ್ ಡಿಫ್ರೆಂಟ್ ಡಿಟೆಕ್ಷನ್ ಬರ್ತದೆ. ಬಯೋಪ್ಸಿ ಅಂತಂದರೆ ಯಾವುದಾದ್ರೂ ಕೈ ಮೇಲೆ ಕಾಲ ಮೇಲೆ ಗಡ್ಡೆ ಆಗಿತ್ತು ಅಂತಲೇ ಆ ಗಡ್ಡೆಗೆ ಆ ಗಡ್ಡೆದ ಒಂದು ಸಣ್ಣ ಪೀಸ್ ತೊಗೊಂಡು ಸೆಕ್ಷನ್ಸ್ ತೆಗೆದು ಮೈಕ್ರೋಸ್ಕೋಪ್ಗಳಲ್ಲಿ ಇಟ್ಕೊಂಡು ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇದ್ದಾವೆ ಅನ್ನೋದನ್ನು ಅನಲೈಸ್ ಮಾಡಿಕೊಂಡು ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ, ಯಾವ ಗ್ರೇಡಲ್ಲಿದೆ ಸೆಲ್ಸು, ಇದನ್ನೆಲ್ಲ ಡಿಸ್ಕಸ್ ಮಾಡ್ಕೊತ ಹೋಗ್ತೀವಿ. ಅದ್ರ ಮೇಲ್ಗಡೆ ನಮ್ಮ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಸೈಟೋಸ್ಟೇನಿಂಗ್ ಮೆಥಡ್, ಯಾವುದಾದ್ರೂ ಒಂದು ಸೆಲ್ಸ್ಗಳಿಗೆ, ನಾರ್ಮಲ್ ಸೆಲ್ಸಿಗೆ ಒಂದು ಸ್ಟೇನ್ ಆಗಬೇಕು, ಕ್ಯಾನ್ಸರ್ ಸೆಲ್ಗಳಿಗೆ ಮಾತ್ರ ಇನ್ನೊಂದು ಥರದ ಬಣ್ಣ ತೊಗೋಬೇಕು. ಆ ರೀತಿ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ ಮೆಥಡ್ಸನ್ನು ಯೂಸ್ ಮಾಡ್ಕೊಂಡು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ತೀವಿ. ಎಕ್ಸ್ರೇ ಒಳಗಡೆ ನಾರ್ಮಲ್ ಇಫ್ ದ ಸೆಲ್ಸ್ ಟ್ಯೂಮರ್ ಈಸ್ ಲಾರ್ಜ್ ಇನ್ ಸೈಜ್ ವಿಚ್ ಈಸ್ ಯೂಶ್ವಲಿ ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಇತ್ತು ಅಂದರೆ ಎಕ್ಸ್ರೇ ಒಳಗಡೆ ಗೊತ್ತಾಗುತ್ತೆ. MRI ಸ್ಕ್ಯಾನಿಂಗ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ. MRI ಸ್ಕ್ಯಾನ್ ಸಾಕಷ್ಟು ಜನ ನೋಡಿರ್ತೀರಾ. ಬೇಕಿತ್ತು ಅಂತ ಗೂಗಲ್ ಒಳಗೆ ಸರ್ಚ್ ಮಾಡಿ MRI ಸ್ಕ್ಯಾನ್ ಪಿಕ್ಚರ್ಸ್ ಅಂತ ಹೊಡೀರಿ, ಗೊತ್ತಾಗುತ್ತೆ.
ಆ MRI ಸ್ಕ್ಯಾನಿಂದ ಕೂಡ ಎಲ್ಲಿ ಕ್ಯಾನ್ಸರ್ ಇದೆ ಅನ್ನೋದು, ಎಲ್ಲಿ ಕ್ಯಾನ್ಸರ್ ಟ್ಯೂಮರ್ ಇದೆ ಅಂತ ಗೊತ್ತಾಗುತ್ತೆ. ಟ್ಯೂಮರ್ ಮಾರ್ಕಿಂಗ್. ಸೊ ಅಕಸ್ಮಾತ್ ನಿಮ್ಮ ದೇಹದಲ್ಲಿ ಎಲ್ಲಾದರೂ ಸಣ್ಣ ಟ್ಯೂಮರ್ ಇತ್ತು ಅಂತಂದರೆ ಎಷ್ಟು ಟ್ಯೂಮರ್ ಸೈಜು, ಗ್ರೇಡು, ಸ್ಟೇಜ್ ಆಫ್ ಕ್ಯಾನ್ಸರ್, ಟ್ಯೂಮರ್ಸ್, ಆಲ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಐಡೆಂಟಿಫೈ ಬೈ ದ tumor marking detection methods. I am not going to get into the details of it because it becomes more technical for you to understand. So it's a general way of understanding. So coming to the treatments of cancer, when I video ಮಾಡಬೇಕಾದಾಗ 2 ದಿನದ ಮುಂಚೆ ಮುತ್ತಪ್ಪ ರೈ, the Don of Bengaluru, he died of cancer. You know the Apple founder Steve Jobs died of cancer. You know many people from different areas who are very famous died of cancer. ನಿಮ್ಮ ಫೇವ್ರೆಟ್ ಫಿಲಿಮ್ ಸಾಕಷ್ಟು ಟ್ರೆಂಡಿಂಗ್ ಆಗಿರ್ತಕ್ಕಂಥ ಲವ್ ಮಾಕ್ಟೇಲ್, ಅದ್ರ ಒಳಗಡೆ ಹಾಕಿ ಸಾಯ್ತಕ್ಕಂಥದ್ದು ಕೂಡ ಕ್ಯಾನ್ಸರ್ಗೆ. ಹಾಗಿದ್ಮೇಲೆ ಸರ್ ಕ್ಯಾನ್ಸರ್ ಬಂದ ಮೇಲೆ ಅವ್ರಿಗೇನು ಟ್ರೀಟ್ಮೆಂಟ್ ಇಲ್ಲೋ, ಸತ್ತೇ ಹೋಗ್ತಾರಾ ಅಂತ ಕೇಳಿದ್ರೆ ನೋ, ಯು ಕ್ಯಾನ್ ಲಿವ್. ದ ಕ್ಯಾನ್ಸರ್ ಈಸ್ ಕ್ಯೂರೇಬಲ್ ಓನ್ಲಿ ಇನ್ ಇಟ್ಸ್ ಇನಿಷಿಯಲ್ ಸ್ಟೇಜಸ್, ದಟ್ ಈಸ್ ಬಿಫೋರ್ ದ ಸ್ಪ್ರೆಡ್ಡಿಂಗ್. ಸ್ಪ್ರೆಡ್ಡಿಂಗ್ ಲಿಮಿಟೆಡ್ ಅಮೌಂಟಲ್ಲಿ ಸ್ಪ್ರೆಡ್ಡಿಂಗ್ ಆಗಿದ್ರು ಕೂಡ ವಿ ಕ್ಯಾನ್ ರೆಡ್ಯೂಸ್. ಬೇಸ್ಡ್ ಆನ್ ಸ್ಟೇಜ್ ಆ್ಯಂಡ್ ಗ್ರೇಡ್ ಆಫ್ ಕ್ಯಾನ್ಸರ್ ದ ಟ್ರೀಟ್ಮೆಂಟ್ ಡಿಪೆಂಡ್ಸ್. ಇಫ್ ಯು ಆರ್ ಇನ್ ದ ಫೈನಲ್ 4th or 5th stage of our final stage, you cannot. ಬಟ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿತ್ತು ಅಥವಾ ಸ್ಟಾರ್ಟಿಂಗ್ ಪ್ರೈಮರಿ ಮೆಟಾಸ್ಟಸಿಸ್ ಆಗಿತ್ತು ಅಂತಂದರೆ ದೇರ್ ಆರ್ ಗುಡ್ prognosis. Prognosis means how good you can recover, that is prognosis. ಆ prognosis ಚೆನ್ನಾಗಿರುತ್ತೆ. ಆಸ್ ಅ ರಿಸಲ್ಟ್ you can have a successful, you can be a successful cancer survivor. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾನ್ಸರ್ ಇಸ್ ಕ್ಯೂರೇಬಲ್ ಓನ್ಲಿ ಇನ್ ಇಟ್ಸ್ ಇನಿಷಿಯಲ್ ಸ್ಟೇಜಸ್. ಸಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೆಥಡ್ಸ್ ಈಸ್ ಸರ್ಜರಿ. ಒಂದು, ಎಲ್ಲಿ ಯಾವ ಜಾಗದಲ್ಲಿ ಗಡ್ಡೆ ಆಗಿದೆ ಅದನ್ನ ಆಪರೇಷನ್ ಮಾಡಿ ಆ ಗಡ್ಡೆನ ಕಟ್ ಮಾಡಿ ಒಗೆದ್ಬಿಡೋದು. ಸರ್ಜರಿ ಇಸ್ ನಾಟ್ ಆಲ್ವೇಸ್ 100% ಎಫಿಷಿಯೆಂಟ್. ಒಂದೊಂದೇ ಮೈಕ್ರೋಸ್ಕೋಪ್ ಒಳಗಡೆ ಇರ್ತಕ್ಕಂಥ ಸೆಲ್ಸನ್ನ ಹಿಡ್ಕೊಂಡು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಅ ರ್ಯಾಂಡಮ್ ಮೆಥಡ್. ಏನೋ ಆಗಿದೆ ಕಟ್ ಮಾಡಿ ಒಗದೆ. ಕೆಲವೊಂದು ಸೆಲ್ಸ್ಗಳು ಉಳಿದಿರಬಹುದು, ಆ ಸೆಲ್ಸ್ಗಳು ಮತ್ತೆ ಡಿವೈಡ್ ಮತ್ತೆ ಟ್ಯೂಮರ್ ಆಗ್ತವೆ, ಬಿಕಮ್ಸ್ ಮೋರ್ ಅಗ್ರೆಸಿವ್ ದೆನ್ ದ ಪ್ರೈಮರಿ ಟ್ಯೂಮರ್. ಅದಕ್ಕೆ ಏನು ಮಾಡ್ತೀವಿ, ಬೇಸ್ಡ್ ಆನ್ ಗ್ರೇಡ್ ಆ್ಯಂಡ್ ಸ್ಟೇಜ್ ವಿ ಗೋ ಫಾರ್ ಕೀಮೋಥೆರಪಿ, ರೇಡಿಯೋಥೆರಪಿ, ಇಮ್ಯುನೋಥೆರಪಿ. ಜೀನ್ ಥೆರಪಿ ಸಾಕಷ್ಟು ಜನ ಇಟ್ಸ್ ಅ ವೆರಿ ರೇರ್. ಯೂಶ್ವಲಿ ಅದನ್ನು ಬೇಗ ಪರ್ಮಿಷನ್ ಕೂಡ ಸಿಗೋದಿಲ್ಲ. ಅದು ಒಂದು ಮೆಥಡ್ ಇದೆ ಅಂತ ನಿಮಗೆ ನೆನಪಿಟ್ಕೊಡ್ರಿ. ಕೀಮೋಥೆರಪಿ ಒಳಗಡೆ ದೇ ಇಂಜೆಕ್ಟ್ a special type of chemical to your body which kills all those cells which have high amount of division. ಹೈ ಅಮೌಂಟ್ ಆಫ್ ಡಿವಿಷನ್ ಇರ್ತಕ್ಕಂಥದ್ದು ಯೂಶ್ವಲಿ ಕ್ಯಾನ್ಸರ್ ಸೆಲ್ಸ್. ಅವು ಸಾಯ್ತವೆ, ಅವನ್ನೆಲ್ಲವನ್ನು ಕೊಂದ್ಕೊಂತ ಹೋಗ್ತದೆ. ಅದ್ರ ಜೊತೆಗೆ ಹೇರ್ ಫಾಲಿಕಲ್ ಸೆಲ್ಸ್, ಈ ಹೇರ್ ಫಾಲಿಕಲ್ಸ್ ಒಳಗಡೆ ಇರ್ತಕ್ಕಂಥ ಸೆಲ್ಸ್ ಏನಿರ್ತಾವಲ್ಲ, ಈವನ್ ದೇ ಆರ್ ವೆರಿ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್. ಆ್ಯಸ್ ಎ ರಿಸಲ್ಟ್ ಕೀಮೋಥೆರಪಿ ಕೊಟ್ಟಾಗ ತಲೆ ಮೇಲ್ಗಡೆ ಮೈ ಮೇಲೆ ಇರ್ತಕ್ಕಂಥ ಎಲ್ಲ ಕೂದಲು ಕೂಡ ಉದುರು ಹೋಗುತ್ತೆ. ಅದಕ್ಕೋಸ್ಕರನೇ ಯೂಶ್ವಲಿ ಫಿಲ್ಮ್ಗಳಲ್ಲಿ ಕ್ಯಾನ್ಸರ್ ಪೇಷಂಟ್ ಅಂತ ಹೆಂಗೆ ತೋರಿಸಿರ್ತಾನೆ, ಕಂಪ್ಲೀಟ್ಲಿ ಬಾಲ್ಡು, ಹುಬ್ಬು ಎಲ್ಲ ಇರಲ್ಲ, ಗಡ್ಡ ಮೀಸೆಗಳಿರಲ್ಲ ಹುಡುಗ ಆಗಿತ್ತಂದರೆ. ಸೊ ಕಂಪ್ಲೀಟ್ ಬಾಡಿ ಒಳಗಡೆ ಯಾವ ಹೇರ್ಸು ಇಲ್ಲ, ಆ ರೀತಿ ತೋರಿಸಿರ್ತಾರೆ. ದಟ್ಸ್ ಅ ಸೈಡ್ ಎಫೆಕ್ಟ್ ಆಫ್ ಕೀಮೋಥೆರಪಿ, ರಿಮೆಂಬರ್. ಸೊ ಕಮಿಂಗ್ ಟು ದ ರೇಡಿಯೋಥೆರಪಿ ಅಂತಂದರೆ ಶಾರ್ಪ್ ರೇಡಿಯೇಷನ್ಸ್ಗಳನ್ನು ಕೊಟ್ಟು ಅಲ್ಲಿ ಆ ಜಾಗದಲ್ಲಿರ್ತಕ್ಕಂಥ ಎಲ್ಲ ನಾರ್ಮಲ್ ಸೆಲ್ಸ್ ಪ್ಲಸ್ ಕ್ಯಾನ್ಸರ್ ಸೆಲ್ಸ್ಗಳನ್ನು ಸುಟ್ಟುಬಿಡ್ತಾರೆ. ಟಾರ್ಗೆಟ್ ಮಾಡ್ಕೊಂಡು ಆ ಸೆಲ್ಸ್ಗಳನ್ನು ದೇ ಬರ್ಸ್ಟ್. So that is radiotherapy using radiations. Immunotherapy, it's a new method making your own body immune cells to fight against your own cancer cells. So ಅದರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಜೀನ್ ಥೆರಪಿ ಆರಾಮ್ ಚಲೋ. ಇವಾಗ ಕ್ಯಾನ್ಸರ್ ಹೆಂಗೆ ಬರ್ತದೆ, ಬಿಕಾಸ್ ಆಫ್ ಮ್ಯೂಟೇಷನ್ಸ್, ಸ್ಮಾಲ್ ಅಬ್ರಾಪ್ಟ್ ಚೇಂಜಸ್ ಇನ್ ಯೋರ್ ಜೀನ್ಸ್. ಆ ಕೆಟ್ಟದಾಗಿರ್ತಕ್ಕಂಥ ಫಾಲ್ಟಿ ಜೀನನ್ನು ಕಿತ್ತು ಹೋಗೋದು, ಹೆಲ್ದಿ ಜೀನನ್ನು ಹಾಕಿಬಿಟ್ರೆ ಆ ಸೆಲ್ಲಿಗೆ ನಾರ್ಮಲ್ ಆಗುತ್ತಲ್ಲ. ಸೊ ದಿಸ್ ಈಸ್ ಹೌ ಜೀನ್ ಥೆರಪಿ ಇಸ್ ವರ್ಕಿಂಗ್. ಅಫ್ಕೋರ್ಸ್ ಇನ್ನೂ ಸಾಕಷ್ಟು ರಿಸರ್ಚ್ ಈಸ್ ರಿಕ್ವೈರ್ಡ್ ಫಾರ್ ದೀಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೆಥಡ್ಸ್. ಸೊ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಕ್ಯಾನ್ಸರ್ ಕ್ಯಾನ್ ಬಿ ಕ್ಯೂರೇಬಲ್ ಓನ್ಲಿ ಇನ್ ಇಟ್ಸ್ ಇನಿಷಿಯಲ್ ಸ್ಟೇಜಸ್ ಏನಾದರೂ ಅಡ್ವಾನ್ಸ್ ಆಯಿತು ಅಂತಂದರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಡಾಕ್ಟರ್ಸ್ ಫಾರ್ ದ ಟ್ರೀಟ್ಮೆಂಟ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮನೆ ಒಳಗಡೆ ಇರಬೇಕಾದಾಗ ನಿಮ್ಮ ದೇಹದ ಬಗ್ಗೆ ಮಿನಿಮಮ್ ನಾಲೆಡ್ಜನ್ನು ನೀವು ತಗೊಳ್ರಿ. ವೆದರ್ ಯು ಮೇ ಬಿ ಬಯಾಲಜಿ ಸ್ಟೂಡೆಂಟ್ ಆರ್ BCom ಸ್ಟೂಡೆಂಟ್ ಆರ್ BA ಸ್ಟೂಡೆಂಟ್, BBM BCA ಯಾವುದಾದ್ರೂ ಇರಪ್ಪ ನೀವು, ಯು ನೀಡ್ ಟು ಹ್ಯಾವ್ ಮಿನಿಮಮ್ ನಾಲೆಡ್ಜ್ ಅಬೌಟ್ ಯೋರ್ ಓನ್ ಬಾಡಿ.
ದೇಹದ ಎಲ್ಲ ಅಂಗಭಂಗಗಳನ್ನು ಅಪ್ಕೊಂಡು ಮುಟ್ಕೊತ ನೋಡ್ಕೊಂಡಿರಿ. ಎಲ್ಲಾದರೂ ಗಡ್ಡೆಗಳು ಕಾಣಿಸ್ತಾ ಇದ್ದಾವ, ಎಲ್ಲಾದರೂ ಸ್ಮಾಲ್ ಲಂಪ್ಸ್ ಕಾಣಿಸ್ತಾವೆ, ಗಾಯಗಳು ಕಾಣಿಸ್ತಾ ಇದ್ದಾವ, ಅಕಸ್ಮಾತ್ ಮೈ ಮೇಲೆ ಏನಾದರೂ ಸ್ಕಿನ್ ಕ್ಯಾನ್ಸರ್ ಇದೆ ಅಂತ ಮೈ ಮೇಲೆ ಏನಾದರೂ ಸ್ಮಾಲ್ ರೀತಿ ಒಂದು ಮಚ್ಚೆ, ಬ್ಲ್ಯಾಕ್ ಕಲರ್ದು ಮಚ್ಚೆ, ವಾಟ್ಸ್ ಅಂತ ಹೇಳ್ತೀವಲ್ಲ, ಆ ವಾಟ್ಸ್ ಥರ ಆಗ್ತಾ ಇದ್ದಾವ, ವೆದರ್ ಇಟ್ ಈಸ್ ಸ್ಪ್ರೆಡಿಂಗ್ ಲೈಕ್ ಅದು ದೊಡ್ಡದಾಗ್ತಾ ಹೋಗ್ತಾ ಇದ್ದಾನ. ಯೂಶುವಲಿ ಮೆನಿ ಪೀಪಲ್ ವಾಟ್ ದೇ ಡೂ ಈಸ್ ದೇ ಅವಾಯ್ಡ್ ಪ್ರೈವೇಟ್ ಪಾರ್ಟ್ಸ್ ಡ್ಯೂರಿಂಗ್ ಬಾತಿಂಗ್. ಪ್ರೈವೇಟ್ ಪಾರ್ಟ್ಸ್ಗಳು ಲೈಕ್ ಪೀನಿಸ್, ವೆಜೈನಾ, ಬ್ರೆಸ್ಟ್, ಈ ಜಾಗದಲ್ಲಿ ದೇ ನೆವರ್ ವಾಶ್ ಆ್ಯಂಡ್ ದೇ ನೆವರ್ ಡಯಾಗ್ನೋಸ್ ದೆಮ್ಸೆಲ್ವ್ಸ್. ಮೆನಿ ಪೀಪಲ್ ಏನಾದರೂ ಜನನೇಂದ್ರಿಯ ಜಾಗದಲ್ಲಿ ಏನೋ ಸಣ್ಣ ಗಡ್ಡೆ ಆಗ್ತಾ ಇದೆ ಅಂತಂದರೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ನಾಚಿಕೆ ಪಟ್ಕೊಂಡು ದೇ ವಿಲ್ ನೆವರ್ ಗೋ. ದಟ್ ಮೇ ಕಾಸ್, ಅಕಸ್ಮಾತ್ ಅದು ಯಾವಾಗ ದೊಡ್ಡದಾಗ್ತಾ ಹೋಗುತ್ತೆ, ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೆನ್ ದಿಲ್ ಗೋ ಟು ದ ಡಾಕ್ಟರ್. ಅಷ್ಟೊತ್ತಿಗೆ ಆಗಲಿ ಕಾಲ ಮಿಂಚು ಹೋಗಿರುತ್ತದೆ. ಸೊ ಆಲ್ ದೀಸ್ ಆರ್ ದ ಪ್ರಾಬ್ಲಮ್ಸ್. So I'm making it very open today. So ಹಾಗಾಗಿ ಬಿಕಾಸ್ ಯು ಆಲ್ ಸಾಕಷ್ಟು ಜನಕ್ಕೆ ಬಯಾಲಜಿ ಬ್ಯಾಕ್ಗ್ರೌಂಡ್ ಇಲ್ಲ. This video is exclusively made for non-biology students. So hence I'm reducing the quality of the concept and making it very general for you all. ಸೊ ಹಾಗಾಗಿ ನಿಮ್ಮ ದೇಹದೊಳಗಡೆ ಏನಾದರೂ ಸ್ಮಾಲ್ ಚೇಂಜಸ್ ಅನ್ನಿಸ್ತಾ ಇದೆ, ಸ್ಮಾಲ್ ಏನಾದರೂ ನಾರ್ಮಲ್ ಅಬ್ನಾರ್ಮಲ್ ಅಂತ ಅನ್ನಿಸ್ತಾ ಇದೆ ಅಂತ ಪ್ಲೀಸ್ ಗೋ ಟು ದ ಡಾಕ್ಟರ್. ಒಂದು 500 ರೂಪಾಯಿ 1000 ರೂಪಾಯಿ ಹೋತಂದ್ರೆ ಏನು ದೊಡ್ಡದಲ್ಲ, ಜೀವಕ್ಕಿಂತ ಏನು ದೊಡ್ಡದಲ್ಲ ಅದು. ಸೊ ಗೋ ಟು ದ ಡಾಕ್ಟರ್ಸ್ ಫಾರ್ ದ ಇದು. ಸೊ ದಿಸ್ ಇಸ್ ವಾಟ್ ದ ಜನರಲ್ ಅವೇರ್ನೆಸ್ ಅಬೌಟ್ ಯುವರ್ ಓನ್ ಹೆಲ್ತ್, ಅಬೌಟ್ ಯುವರ್ ಓನ್ ಬಾಡಿ ಈಸ್ ರಿಕ್ವೈರ್ಡ್ ಫಾರ್ ನಾರ್ಮಲ್ ಪೀಪಲ್ ಟುಡೇ. ಸೊ ಡಿಫ್ರೆಂಟ್ ರೀಸೆಂಟ್ ಅಡ್ವಾನ್ಸಸ್ ಇನ್ ಕ್ಯಾನ್ಸರ್ ರಿಸರ್ಚ್. ಅಫ್ಕೋರ್ಸ್ ಅರ್ಥ ಆಯಿತು ಅಂತಂದರೆ ಅರ್ಥ ಮಾಡ್ಕೊಡ್ರಿ, ಇಲ್ಲ ಅಂತಲೇ ಬಿಟ್ಬಿಡ್ರಿ. ಇಟ್ಸ್ ನೋನ್ ಫಾರ್ ಆಲ್ ದಟ್ ಕ್ಯಾನ್ಸರ್ ಆಸ್ ದ ರಿಸಲ್ಟ್ಸ್ ಆಫ್ ಮ್ಯೂಟೇಷನ್ಸ್ ವಿಚ್ ಆರ್ ಡಾಮಿನೆಂಟ್. ಯೂಶ್ವಲಿ ಸಾಕಷ್ಟು ಜನರಿಗೆ ಯೂಶ್ವಲಿ ನಿಮ್ಮ ದೇಹದೊಳಗಿರ್ತಕ್ಕಂಥ ಸೆಲ್ಸ್ಗಳಲ್ಲಿ ನಿಯರ್ಲಿ ದಿನಕ್ಕೆ ಏನಿಲ್ಲ ಅಂದರೂ ಕೂಡ 1,000ದಿಂದ 2,000 ಕ್ಯಾನ್ಸರ್ ಸೆಲ್ಸ್ ಇದ್ದೇ ಇರ್ತವೆ. ಆದರೆ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ವಾಂಟ್ಸ್ ಟು ಬಿಕಮ್ ಕ್ಯಾನ್ಸರಸ್ ಆ್ಯಂಡ್ ದೇ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ ಟು ಬಿಕಮ್ ಕ್ಯಾನ್ಸರಸ್. ಬಟ್ ದೇರ್ ಈಸ್ ಸಮ್ ಕಂಟ್ರೋಲ್, ಚೆಕ್ ಪೋಸ್ಟ್ ಇರ್ತಾವಲ್ಲ, ಒಂದೂರಿಂದ ಇನ್ನೊಂದೂರಿಗೆ ಸಾಕಷ್ಟು ಜನ ಕಳ್ಳರು ಬರಲಿಕ್ಕೆ ರೆಡಿ ಆಗಿರ್ತಾರೆ. ದೇರ್ ಆರ್ ಚೆಕ್ ಪೋಸ್ಟ್ ಟು ಸ್ಟಾಪ್ ದೆಮ್. ಇನ್ ದ ಸೇಮ್ ವೇ your own body has some check post in the form of their genes. ಅಕಸ್ಮಾತ್ ಈ ಜೀನ್ ಏನಾದರೂ ಇನ್ಯಾಕ್ಟಿವ್ ಆಯಿತು ಅಂತಂದರೆ ದೇ ಬಿಕಮ್ ಕ್ಯಾನ್ಸರಸ್. ಈ ಜೀನ್ಸ್ ಇನ್ಯಾಕ್ಟಿವ್ ಆಗಲಾರ್ದಂಗೆ ಹೆಂಗೆ ನೋಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಇನ್ನೊಂದು ರೀತಿ ಒಳಗಡೆ ಹೇಳ್ತಾ ಹೋಗ್ತಾರೆ, ಅಂದರೆ ಬ್ರಾಡ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅಕಸ್ಮಾತ್ ಸೆಲ್ಸ್ ಏನಾದರೂ ಈ ಕ್ಯಾನ್ಸರ್ ಸೆಲ್ಸ್ಗಳಲ್ಲಿ ಮೆಟಾಸ್ಟಿಸಿಸ್ ಸ್ಪ್ರೆಡ್ಡಿಂಗ್ ಆಗ್ತಕ್ಕಂಥದ್ದನ್ನ ಏನಾದರೂ ಸ್ಟಾಪ್ ಮಾಡಿಬಿಟ್ವಿ ಅಂತಂದರೆ ಮುಕ್ಕಾಲು ಭಾಗ 90% ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ಒಂದೇ ಕಡೆ ಇರ್ತದೆ, ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಹೋಗೋದು ಬಿಟ್ಟರೆ ಮುಗಿದೋದು, ಪ್ರಾಬ್ಲಮ್ ಸಾಲ್ವ್ಡ್. ಸೊ ಮೆಟಾಸ್ಟಿಸಿಸ್ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಕೂಡ ದಿಸ್ ಈಸ್ ಅನದರ್ ವೇ ಹೌ ದ ರಿಸರ್ಚ್ ಈಸ್ ದ ಡೈರೆಕ್ಷನ್ ಆಫ್ ರಿಸರ್ಚ್ ಗೋಯಿಂಗ್ ಆನ್ ಇನ್ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ಇದರಲ್ಲಿ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು ಇಂಟ್ರಡಕ್ಷನ್, ಡೆಫಿನಿಷನ್, ಟೈಪ್ಸ್ ಆಫ್ ಕ್ಯಾನ್ಸರ್, ವೇಸ್ ಆಫ್ ಡಿಟೆಕ್ಟಿಂಗ್ ಕ್ಯಾನ್ಸರ್, ಟ್ರೀಟ್ಮೆಂಟ್ಸ್ ಆಫ್ ಕ್ಯಾನ್ಸರ್, ರೀಸೆಂಟ್ ಅಡ್ವಾನ್ಸಸ್ ಇನ್ ಕ್ಯಾನ್ಸರ್. ಸೊ ಇಷ್ಟನ್ನು ನಿಮ್ಮ ಸಿಲೆಬಸ್ಸಿಗೆ ಕೊಟ್ಟಿದ್ದಾನೆ. ನಿಮ್ಮ ಸಿಲೆಬಸ್ ಕೊಟ್ಟಿರೋದಕ್ಕಿಂತ ಜಾಸ್ತಿ ಡೀಟೇಲಾಗಿ ಹೇಳಿದ್ದೀನಿ. ಅಫ್ಕೋರ್ಸ್ ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು ದಿಸ್ ವಿಡಿಯೋ is for those students who are not from biology background. I am repeating it because biology background sige this may seem sir is it's very simple, it's very introductory, basic anta anisಬಹುದು. But for other students which are not from biology background, for them this is a new concept. So non biology students ಗಳಿಗೆ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಮಾಡ್ರಿ ಈ ವಿಡಿಯೋನ, so that many people get awareness about the cancer, about your own body. So well students, if you have any doubts, questions, if you want to discuss about the concept with me, feel free to discuss. You can text me, you can mail me. Best way of thing is mailing. You can email me. My mail ID is present on the first slide. Starting of your video, there is my mail ID, that is pavanghb@gmail.com. You can text me, you can mail me. If you have my contact number, you can contact me. Feel free to ask doubts, questions, clarifications about the things. If you need extra information, I have also provided you the notes. You can refer that. Innu yenadru discussions bekagittu, if you want, you can contact me. I can give you lots of data about the cancer. So of course cancer ಬಗ್ಗೆ genetics of cancer ಇದೆ, oncogenes ಇದೆ, then proto-oncogenes ಇದಾವೆ, ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಇದಾವೆ, ಹೌ ಕ್ಯಾನ್ಸರ್ ಯಾವ್ಯಾವ ಸೆಲ್ಸ್ ಯಾವ್ಯಾವ ಥರ ಬಿಹೇವ್ ಮಾಡ್ತಾವೆ ಅಂತಕ್ಕಂಥ ಸ್ಟ್ರಾಟಜೀಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಡಿಸೈಡ್ ಆಗುತ್ತೆ. All these things, cancer biology today is a very vast subject. ಭಾಳ ದೊಡ್ಡ ಸಬ್ಜೆಕ್ಟ್ ಅದು.
ಅದನ್ನು ನಾವು ಒಂದು 10 ಸ್ಲೈಡ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಇಟ್ಸ್ ಬಿಕಮ್ಸ್ ಅನ್ ಇಡಿಯಟ್ನೆಸ್. ಬಟ್ ಜನರಲ್ ಬೇಸಿಕ್ ಇನ್ಫಾರ್ಮೇಷನ್ ಇಂಟ್ರೊಡಕ್ಷನನ್ನು ಬೇಕಿದ್ರೆ ನಾನು ಹುಡುಗರಿಗೆ ಕೊಡಬಹುದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಈ ಟಾಪಿಕನ್ನು ನಾನು ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಟಾಪಿಕ್. ಇಫ್ ಯು ಹ್ಯಾವ್ ದಿಸ್ ಇಸ್ ಫಾರ್ ಯುವರ್ ಸಿಲೆಬಸ್, ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಕೇಳ್ಬೋದು. ರೈಟ್ ಎ ಶಾರ್ಟ್ ನೋಟ್ ಆನ್ ಕ್ಯಾನ್ಸರ್ ಅಂತ ಕೇಳಬಹುದು. ಅದರಲ್ಲಿ ಮೇಕ್ ಇಟ್ ಆಸ್ ಅ ಪಾರ್ಟ್, ಇಂಟ್ರಡಕ್ಷನ್, ಟೈಪ್ಸ್ ಆಫ್ ಕ್ಯಾನ್ಸರ್, ಡಿಟೆಕ್ಷನ್ ಆಫ್ ಕ್ಯಾನ್ಸರ್, ದೆನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಡಿಫ್ರೆಂಟ್ ರೀಸೆಂಟ್ ಅಡ್ವಾನ್ಸಸ್ ಇನ್ ಕ್ಯಾನ್ಸರ್, ಇಷ್ಟು ಬರ್ಕೊಂಡು ಯಾವುದಾದ್ರು ಒಂದು 2 ಎಕ್ಸಾಂಪಲ್ ಕೊಟ್ಕೊತ ಹೋದು. ಕಾರ್ಸಿನೋಜನ್ಸ್ ಬಗ್ಗೆ ಇಂಪಾರ್ಟೆಂಟ್, ಅದನ್ನು ಮೆನ್ಷನ್ ಮಾಡಿರಿ, ದಟ್ ಗೇನ್ಸ್ ಯು ಮಾರ್ಕ್ಸ್. ಅದರಲ್ಲಿ ಫಿಸಿಕಲ್, ಕೆಮಿಕಲ್ ಆ್ಯಂಡ್ ಬಯಾಲಜಿಕಲ್ ಕಾರ್ಸಿನೋಜನ್ಸ್ ಇಷ್ಟನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ 5 ಮಾರ್ಕ್ಸ್. ಇದರಿಂದ 1.5 ಪೇಜ್ ಅಷ್ಟು ಆಗ್ಬೋದು ಆನ್ಸರ್. 5 ಮಾರ್ಕ್ಸ್ ಈಸ್ ಇನ್ ಯೋರ್ ಪಾಕೆಟ್. ಇದಕ್ಕಿಂತ ಹೆಚ್ಚಾಗಿ, ಎಕ್ಸಾಮಿನೇಷನ್ಗಿಂತ ಹೆಚ್ಚಾಗಿ ನಿಮ್ಮ ಜೀವನಕ್ಕೆ ಇದರಿಂದ ಸ್ವಲ್ಪ ಕಲಿರಿ. ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಇನ್ನಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನೋಡಿರಿ. ಸೊ ಇಫ್ ಯು ವಾಂಟ್ ದಿಸ್, please go to the, if you need extra information about the cancer, please go to the Google and study about this in a detailed manner. So thank you one and all for bearing lots of time with me. If you have, again I am saying, if you have any doubts, contact me, mail me. Okay, thank you one and all.